ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನೀವು ನಿವೇಶನಗಳನ್ನು ಕೊಂಡ್ಕೊಳ್ಬಹುದು. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್. ಅಭಯ ಗೋಲ್ಡ್ ಬಯರ್ಸ್. ಅಭಯ ಇದ್ದಲ್ಲಿ ಹಣದ ಭಯವಿಲ್ಲ. ಇಲ್ಲಿ ನಿಮ್ಮ ಅಡವಿಟ್ಟಂತಹ ಚಿನ್ನವನ್ನ ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ಖರೀದಿಸಲಾಗುತ್ತೆ. ಖಂಡಿತವಾಗಿಯೂ ನೀವು ಕೂಡ ಸಂಪರ್ಕ ಮಾಡಬಹುದು. ಅಭಯ ಗೋಲ್ಡ್ ಬಯರ್ಸ್. ಮತ್ತು ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್. ಬಿಪಿ ಇರಲಿ ಅಥವಾ ಶುಗರ್ ಇರಲಿ, ಇದನ್ನ ನಿಯಂತ್ರಣದಲ್ಲಿ ಇಡುತ್ತೆ. ಇದರ ಜೊತೆಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅತ್ಯಧಿಕ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವಂತಹ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್ ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿ ಅಂತ ಹೇಳ್ತಾ, ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತು ಬಹಳ ವಿಶೇಷವಾದಂತಹ ದಿನ, ಸಂಕಷ್ಟಹರ ಮಹಾಚತುರ್ಥಿ. ಹಾಗಾಗಿ ಪ್ರತಿ ಸಂಕಷ್ಟರ ಚತುರ್ಥಿ ದಿನದಂದು ನಮ್ಮ ಸ್ಟುಡಿಯೋದಲ್ಲಿ ಗುರುಜರ ನೇತೃತ್ವದಲ್ಲಿ ವಿಶೇಷವಾದಂತಹ ಗಣಪನಿಗೆ ಆರಾಧನೆ ನಾವು ಸಲ್ಲಿಸ್ತಾ ಬಂದಿದ್ದೇವೆ. ಹಾಗಾಗಿ ಇವತ್ತು ಕೂಡ ಪೂಜಾ ಕಾರ್ಯ ಇರುತ್ತೆ. ಖಂಡಿತವಾಗಿಯೂ ನಮ್ಮೊಂದಿಗೆ ನೀವು ಕೂಡ ಭಾಗವಹಿಸಿ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಸಂಕಷ್ಟಹರ ಮಹಾಚತುರ್ಥಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮನ ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಸಂಕಷ್ಟರ ಮಹಾಗಣಪತಿ. ಇವತ್ತು ನಮ್ಮಲ್ಲಿ ಗಣಪತಿಯ ವಿಗ್ರಹ ನಿಜಕ್ಕೂ ಬಹಳ ಆನಂದವಾಗಿದೆ. ಓಂ ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾರ್ಭವಶ್ವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನ ಶೃಣ್ವನ್ನೋ ತಪಸ್ಸೇದ ಸಾಧನಂ. ಶಕ್ತಿ ಗಣಪತಿ ನಮಃ. ಶಕ್ತಿದೇವಿಯನ್ನ, ತಾಯಿನ ಅಂದರೆ ಶಕ್ತಿದೇವಿಯನ್ನೇ ತೊಡೆ ಮೇಲೆ ಕೂಡಿಸ್ಕೊಂಡಿರ್ತಕ್ಕಂಥ ಗಣಪ. ಇಷ್ಟು ವಿಶೇಷವಾಗಿರ್ತಕ್ಕಂಥ ಗಣಪ ವಸ್ತ್ರದಿಂದ ಹಿಡಿದು ಸ್ವಾಮಿಯ ಆಕಾರದವರೆಗೂ, ಜೊತೆಗೆ ಸೊಂಡ್ಲಲ್ಲಿ ಕಳಶವನ್ನಿಟ್ಕೊಂಡು ಮೋದಕವನ್ನು ತನ್ನ ಎಡಹಸ್ತದಲ್ಲಿಟ್ಕೊಂಡು ಸ್ವಾಮಿ ಅಭಯವನ್ನು ಕೊಡ್ತಿರ್ತಕ್ಕಂಥದ್ದು. ವರಮೂಷಿಕ ವಾಹನನಾಗಿ, ನಾಗಯಜ್ಞೋಪವಿತನಾಗಿ ವಿಶೇಷವಾಗಿರ್ತಕ್ಕಂತಹ ಗಣಪನ ದರ್ಶನ ಇವತ್ತು ಆನಂದದಾಯಕ. ಸಂಕಷ್ಟರ ಮಹಾಗಣಪತಿ. ಸಂಕಷ್ಟರ ಮಹಾಗಣಪತಿ ಆದ್ದರಿಂದ ಸ್ವಾಮಿ ವಿಶೇಷವಾಗಿರ್ತಕ್ಕಂತಹ ಗಣಪನ ಅಲಂಕಾರ, ಗಣಪನ ಪೂಜಾನುಷ್ಠಾನ, ಜೊತೆಗೆ ಶನಿವಾರದ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಸಂಪೂರ್ಣವಾಗಿ ಗಣಪನ ಅನುಗ್ರಹ ಆಗಲಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾರ್ಭವಶ್ವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ. ಮಹಾಗಣಾಧಿಪತಯೇ ನಮಃ. ಅಂದು ಕೈಲಾಸದಿಂದ ಧರೆಗೆ ಬಂದಂತಹ ಗಣಪ, ಪುಟ್ಟ ಗಣಪ, ವಿಶೇಷ ಗಣಪ, ಬಾಲಗಣಪ, ಉದ್ದಂಡ ಗಣಪ, ಶ್ರೇಷ್ಠ ಗಣಪ. ಗಣಪ ಕೈಲಾಸದಿಂದ ಭೂಮಿಗೆ ಬಂದನಂತೆ. ಭೂಮಿಗೆ ಬರಬೇಕಾದ್ರೆ ನಾರದ ಮಹರ್ಷಿಗಳು ಕರ್ಕೊಂಡು ಬಂದರು ಎಂಬತಕ್ಕಂಥದ್ದು ಒಂದು ಐತಿಹ್ಯವಿದೆ. ಯಾಕೆಂದರೆ ಒಂದೊಂದು ಕ್ಷೇತ್ರಗಳು ಒಂದೊಂದು ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣಗಳನ್ನು ಹೇಳುತ್ತೆ.
ಅಂತಹದ್ರಲ್ಲಿ ಇಡಗುಂಜಿ ಗಣಪನ ನೀವು ನೋಡಿದ್ರೆ ಆ ಇಡಗುಂಜಿಯಲ್ಲಿರ್ತಕ್ಕಂತಹ ಗಣಪ ಬಾಲಗಣಪ ಒಟ್ಟು ಅಂದ್ರೆ ಇನ್ನೂ ಆತನಿಗೆ ಬ್ರಹ್ಮಚರ್ಯವೂ ಇಲ್ದಿರ ಅಂದ್ರೆ ಸ್ವಾಮಿ ಯಜ್ಞೋಪಯುತವನ್ನು ಧಾರಿಸಿಕೊಳ್ಳದೆ ಧಾರಣೆ ಆಗದಿರತಕ್ಕಂತಹ ಕಾಲದಲ್ಲಿ ಸ್ವಾಮಿ ಭೂಮಿಗೆ ಬಂದಿದ್ದಾನೆ ಎಂಬತಕ್ಕಂಥದಕ್ಕೆ ಒಂದಷ್ಟು ಆಧಾರಗಳಿದೆ. ಹಾಗಾಗಿ ಇಡಗುಂಜಿ ಕ್ಷೇತ್ರದಲ್ಲಿರ್ತಕ್ಕಂತಹ ಗಣಪನಿಗೆ ಅಲ್ಲಿನ ಒಂದು ವಿಶೇಷವಾಗಿರ್ತಕ್ಕಂಥ ಆಕಾರ, ವಿಶೇಷವಾಗಿರ್ತಕ್ಕಂಥ ಅಲಂಕಾರ, ನಡೆಯುವಂತಹ ಪೂಜಾ ಅನುಷ್ಠಾನ, ನಿಮ್ಮ ಬೇಡಿಕೆಗಳು, ನಿಮ್ಮ ಮನೋಕಾಮನೆಗಳು ಏನಿಡ್ತಿರೋ ಅದು ಶೀಘ್ರವಾಗಿ ಸಿದ್ಧಿಯಾಗುವಂತಹ ಕ್ಷೇತ್ರ. ಸಂಕಷ್ಟರ ಮಹಾಗಣಪತಿ ಹೇಳುವ ಹೆಸರಲ್ಲೇ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥದ್ದು. ಅಂತಹ ಚೈತನ್ಯ ಇವತ್ತು ಮಹಾವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಶ್ರೀನಿವಾಸನ ಅನುಗ್ರಹವನ್ನು ಪಡೆದು ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್, ತಾಯಿ ಮಹಾಲಕ್ಷ್ಮಿಯನ್ನ ವರ್ಷದ 365 ದಿವಸ ನಮ್ಮ ಜೀ ಕನ್ನಡದಲ್ಲಿ ನೀವು ನಮ್ಮ ಕಾರ್ಯಕ್ರಮದಲ್ಲಿ ನೋಡ್ತಾ ಇರ್ತೀರಿ. ಆದರೆ ಶನಿವಾರ ಸಂಕಷ್ಟರ ಮಹಾಗಣಪತಿ ಬಂದದ್ದರಿಂದ ಇವತ್ತು ಸ್ವಾಮಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು, ಜೊತೆಗೆ ಅನುಷ್ಠಾನವನ್ನು ಮಾಡುವಂತಹ ಕಾಲ, ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನ ಮಾಡುವ ಕಾಲ, ಹಾಗೆ ರಾಶಿಫಲಗಳನ್ನು ಸಹಿತ ನಾವು ತಿಳ್ಕೊಳ್ಳೋಣ. ರಾಶಿಫಲ ಇವತ್ತಿನ ದಿವಸ ಶನಿವಾರ ಆದರೂ ಇವತ್ತಿನ ರಾಶಿಫಲದಲ್ಲಿ ಏನೆಲ್ಲ ಲಾಭ ನಷ್ಟಗಳಿದೆ ಆ ರಹಸ್ಯಗಳನ್ನು ತಿಳ್ಕೊಳ್ಳೋಣ. ಜೊತೆಗೆ ಸಂಕಷ್ಟರ ಮಹಾಗಣಪತಿ ಇವತ್ತಿನ ತಿಥಿ, ವಾರ, ನಕ್ಷತ್ರ ಯೋಗ ಪ್ರಕಾರ ಪ್ರಸ್ತುತ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ತುಂಬಿ ತುಳುಕ್ತಿದೆ ರಾಜ್ಯ, ದೇಶ, ಹೊರದೇಶಗಳಿಂದ ಮೊದಲುಕೊಂಡು. ಅಂದರೆ ಎಲ್ಲಿಂದೆಲ್ಲಿ ನೋಡರೂ ಸಹಿತ ಈ ಕೋವಿಡ್ ಎಂಬತಕ್ಕಂಥದ್ದು ಸಾಕಷ್ಟು ಇರೋದ್ರಿಂದ ಆದಷ್ಟು ಬೇಗ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಇಡೀ ವಿಶ್ವವೇ ಬಿಟ್ಟು ತೊಲಗಲಿ ಅಂತ ಒಂದು ಮಹಾ ಸಂಕಲ್ಪವನ್ನು ಮಾಡೋಣ. ಜೊತೆಗೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಗಣಪನ ಆಚರಣೆ ಹೇಗೆ, ಗಣಪನ ಹೇಗೆ ಆಚರಿಸಬೇಕು, ಜೊತೆಗೆ ಇವತ್ತು ಸಂಕಷ್ಟರ ಮಹಾಗಣಪತಿ ರಾತ್ರಿ ಚಂದ್ರೋದಯದ ಕಾಲ ಏನು, ಯಾವ ಕಾಲಕ್ಕೆ ಚಂದ್ರ ಉದಯಿಸ್ತಾನೆ, ಚಂದ್ರ ದರ್ಶನ ಹೇಗಿರುತ್ತೆ, ಜೊತೆಗೆ ಇವತ್ತು ನೀವು ಮಾಡುವಂಥ ಅನುಷ್ಠಾನ ಯಾವ ಕ್ರಮವನ್ನು ಅನುಸರಿಸಬೇಕು. ಯಾಕೆಂದ್ರೆ ಶನಿವಾರ ಆದ್ರಿಂದ ಮಹಾವಿಷ್ಣು ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಹಸ್ರ ಶಿವೃಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಭಿಂ ವಿಶ್ವದೋ ಋತ್ವ ಅತ್ಯಧಿಷ್ಠ ದಶಾಂಗುಲಂ, ಹೀಗೆ ಮಹಾವಿಷ್ಣುನ ಪ್ರಾರ್ಥನೆ ಮಾಡ್ತಾ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಧವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ, ಹೀಗೆ ಮಹಾವಿಷ್ಣುನ ಪ್ರಾರ್ಥನೆ ಮಾಡೋಣ. ಸಂಕಷ್ಟರ ಮಹಾಗಣಪತಿಯನ್ನ ಪ್ರತಿಯೊಬ್ಬರು ಸಹಿತ ಪ್ರಾರ್ಥನೆ ಮಾಡಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥದ್ದು ದೂರ್ವ ಅಂದ್ರೆ ಗರಿಕೆ, ಅರಿಶಿನ, ಜೊತೆಗೆ ಅಕ್ಷತೆ, ಕೆಂಪು ಹೂಗಳು, ಜೊತೆಗೆ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಮೋದಕ ಅಥವಾ ಪಂಚಕಜ್ಜಾಯ, ಹೀಗೆ ಒಂದೊಂದು ವಿಶೇಷವಾಗಿರ್ತಕ್ಕಂತಹದ್ದು. ಸ್ವಾಮಿಯ ಹವನವನ್ನು ನಡೆಸಿದ್ರೆ ಇವತ್ತು ಸಂಕಷ್ಟರ ಮಹಾಗಣಪತಿ ಆದ್ರಿಂದ ನಿಮ್ಮ ಪ್ರಾಂತ್ಯದಲ್ಲಿ ನಿತ್ಯ ಅಗ್ನಿಹೋತ್ರರಾಗಿದ್ರು ಅಥವಾ ಮನೆಯಲ್ಲಿ ಪ್ರತಿನಿತ್ಯ ಅಗ್ನಿಹೋತ್ರ ಅಂದ್ರೆ ಕನಿಷ್ಠ ಪಕ್ಷ 11 ಹವಿಸ್ಸನ್ನು ಕೊಡುವಂತಹ ಪದ್ಧತಿ ಇದ್ರು ಅಥವಾ ಇವತ್ತಿನಿಂದ ನೀವು ಪ್ರಾರಂಭ ಮಾಡುವಂತದ್ದಾದ್ರೂ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹವಿಸ್ಸನ್ನು ಕೊಡೋದು ಹೇಗೆ, ಗಣಪನ ಹೋಮವನ್ನು ಮಾಡೋದು ಹೇಗೆ, ಗಣಪನ ಹೋಮವನ್ನು ಯಾರು ಬೇಕಾದರೂ ಮಾಡಬಹುದಾ ಅಥವಾ ಅದಕ್ಕೇನಾದ್ರು ಜಾತಿ ಮತ ಭೇದವಿದೆಯಾ, ಇದರ ಎಲ್ಲ ಹಲವಾರು ವಿಭಿನ್ನ ಆಲೋಚನೆಗಳು ಎಲ್ಲರಲ್ಲೂ ಬಂದು ಕೂತ್ಕೊಳ್ಳೋದು ಸಹಜವೇ. ಆದರೆ ಗಣಪನ ಅನುಷ್ಠಾನ ಮಾಡುವಾಗ ಯಾವುದೇ ತರಹ ಜಾತಿ ಮತ ಭೇದವಿಲ್ಲ. ಗಣಪನಿಗೆ ಜಾತಿಯೂ ಇಲ್ಲ, ಭೇದವೂ ಇಲ್ಲ. ಯಾಕೆ ಭೇದ ಭಾವ ಮಾಡೋದಿಲ್ಲ ಅಂದ್ರೆ ಗಣಪನ ಇಷ್ಟಪಡದಿರತಕ್ಕಂಥವ್ರು ಯಾರು, ಎಲ್ಲರೂ ಇಷ್ಟಪಡ್ತಕ್ಕಂಥವ್ರೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಭಾದ್ರಪದ ಮಾಸ ಬಂದ್ರೆ ಆಗ ಯಾವ ಜಾತಿ ಮತವೂ ಇಲ್ಲ, ಎಲ್ಲಾ ಮತದ ಎಲ್ಲಾ ಕುಲಬಾಂಧವರು ಸಹಿತ ಗಣಪನ ಇಟ್ಟು ಆರಾಧನೆ ಮಾಡ್ತಾರೆ. ಅಂದ್ರೆ ಗಣಪನ ವಿಗ್ರಹದಲ್ಲಿ ಅಂಥ ಒಂದು ಚೈತನ್ಯ ಇದೆ. ಗಣಪನ ನೋಡುವಾಗಲೇ ಅವರ ಸಂಕಷ್ಟಗಳು ಏನೇ ಇದ್ರೂ ಎಲ್ಲವೂ ದೂರ ಆಗತ್ತೆ. ಅದಕ್ಕೆ ಗಣಪನಿಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಶಿವಪಾರ್ವತಿಯರ ಸಹಿತ ಅಗ್ರಗಣ್ಯನೂ ಆದಿಪೂಜಿತನೂ ಆಗಿರ್ತಕ್ಕಂತಹ ಗಣಪ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ಕಾಯಕದಲ್ಲೂ ಗಣಪನ ಯಾರು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾರೋ ನಿಮ್ಮ ಮನೋಕಾಮನೆಗಳನ್ನ ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಗಣಪತಿ ಆರಾಧನೆಯೊಂದಿಗೆ, ಗಣಪತಿ ಪ್ರಾರ್ಥನೆಯೊಂದಿಗೆ ನಿಮ್ಮ ಕಾಯಕವನ್ನು ಶುರು ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆದರೆ ಶ್ರದ್ಧೆ ಬೇಕು. ಗಣಪನ ಒಲಿಸ್ಕೋಬೇಕಾದ್ರೆ, ಗಣಪನ ಕೃಪಾಶೀರ್ವಾದ ಪಡಿಬೇಕಾದ್ರೆ, ಗಣಪನ ಅನುಗ್ರಹ ನಿಮಗೆ ಸಿದ್ಧಿಸಬೇಕಾದ್ರೆ ಶ್ರದ್ಧೆ ಮತ್ತು ಭಕ್ತಿ ಎಂಬತಕ್ಕಂಥದ್ದನ್ನು ಪ್ರಧಾನವಾಗಿಟ್ಕೊಳ್ಬೇಕು. ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡಿ ಸ್ವಾಮಿಗೆ ಗುಡ ಅಂದ್ರೆ ಬೆಲ್ಲವನ್ನ ಇಟ್ಟು ನೈವೇದ್ಯ ಮಾಡಿ, ನೈವೇದ್ಯ ಪ್ರಸಾದವನ್ನು ಹೊರಮೂಷಿಕ ವಾಹನನಿಗೆ ಅಂದ್ರೆ ಎಲ್ಲಿ ಮೂಷಿಕ ಇದೆಯೋ ಆ ಮೂಷಿಕ ಅಂದ್ರೆ ಇಲಿ ಇರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಗಣಪನಿಗೆ ನೈವೇದ್ಯವಾಗಿರ್ತಕ್ಕಂಥ ಆ ಒಂದು ಬೆಲ್ಲವನ್ನ ಇಲಿಗಳಿಗೆ ಒಂದಷ್ಟು ಆಹಾರ ರೂಪದಲ್ಲಿ ಕೊಟ್ಟಿದ್ದೇ ಆದರೆ ಖಂಡಿತ ಸಾಕಷ್ಟು ಒಳಿತು, ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಅಂತಹದ್ರಲ್ಲಿ ಶನಿವಾರ ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿ ಅನುಷ್ಠಾನ ನಡೀತಾ ಇದೆ. ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನ ಯಾವ ಕ್ರಮದಲ್ಲಿ ಆಚರಿಸಬೇಕು, ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತಹ ಪೂಜಾ ಅನುಷ್ಠಾನ, ಅದಕ್ಕೆ ಆಡಂಬರ ಬೇಕಿಲ್ಲ ಅಥವಾ ಹೆಚ್ಚು ಖರ್ಚು ವೆಚ್ಚ ಬೇಕಿಲ್ಲ. ಶ್ರದ್ಧೆಯಿಂದ ನಿಮ್ಮ ಹೃದಯವನ್ನ
ಹೃದಯ ಸಿಂಹಾಸನದಲ್ಲಿ ಗಣಪನಿಟ್ಟು ಆರಾಧನೆ ಮಾಡಿದ್ರೆ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಒಂದು ತಂತ್ರಸಾರವನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಗುರುಜಿ, ಈಗ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಸಂಕಷ್ಟರ ಮಹಾಗಣಪತಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಶುಭ ಶನಿವಾರ. ಶನಿವಾರ ಒಂದು ಕಡೆ ಆದರೆ ಇಲ್ಲಿ ಸ್ವಾಮಿನ ನೋಡಿದ್ರೆ ಎಷ್ಟು ನೋಡಿದ್ರೂ ಅದು ಕಡಿಮೆ ಅನ್ನಿಸ್ತಾ ಇದೆ. ಅಂದರೆ ಈ ಸುಂದರವಾದಂತಹ ನಯನ ಮನೋಹರವಾಗಿರತಕ್ಕಂತಹ ವಿಗ್ರಹದಲ್ಲಿ ಆ ಒಂದು ಶಕ್ತಿ ಇದೆ. ಶಕ್ತಿ ದೇವತೆಯನ್ನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿರ್ತಕ್ಕಂತಹ ಗಣಪ ನೋಡಿ, ಶಕ್ತಿ ದೇವಿಯನ್ನೇ ತೊಡೆ ಮೇಲೆ ಕೂಡಿಸ್ಕೊಂಡಿರ್ತಕ್ಕಂತಹದ್ದು. ಅಂದರೆ ಇನ್ನು ಶರೀರ ಹೇಗಿರ್ಬೋದು ಅದನ್ನು ಆಲೋಚನೆ ಮಾಡಬೇಕು. ಆ ಶರೀರಕ್ಕೆ ತಕ್ಕನಾಗಿ ಸ್ವಾಮಿ ಇಲ್ಲಿ ರೂಪುಗೊಂಡಿರ್ತಕ್ಕಂತಹದ್ದು. ಆನೆಯ ಕಿವಿಗಳು, ದೊಡ್ಡದಾದಂತಹ ಕಿವಿಗಳು, ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸೊಂಡಲು, ಅಂದರೆ ಸೊಂಟಕ್ಕೆ ಸುತ್ತಕೊಂಡಿರ್ತಕ್ಕಂಥ, ಹೊಟ್ಟೆಗೆ ಸುತ್ತಕೊಂಡಿರ್ತಕ್ಕಂಥ ನಾಗ, ಇದೆಲ್ಲವನ್ನು ನೋಡಿದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಪರಿಸರ ಪ್ರಕೃತಿಗೆ ಸಂಬಂಧಪಟ್ಟಂಗೆ ಪರಿಸರದಲ್ಲಿರ್ತಕ್ಕಂಥದ್ದು ಇಲಿ ಮತ್ತು ಹಾವು. ನೋಡಿ, ಇಲ್ಲಿ ಪ್ರಾಣಿಗಳಲ್ಲೂ ಸಹಿತ ಇಲಿ ಮತ್ತು ಹಾವು ಅದು ಆಹಾರದ ಪ್ರಾಣಿಗಳು, ಒಂದಕ್ಕೊಂದು ಆಹಾರ ಇದೆ. ಇಲಿ ಸಾಮಾನ್ಯಕ್ಕೆ, ಹಾವು ಇಲಿಗಳನ್ನು ನೋಡಿದ್ರೆ ಆಹಾರ. ಆದರೆ ಗಣಪತಿ ಹತ್ರನೇ ಎರಡೂ ಇರೋದ್ರಿಂದ ಅಲ್ಲೂ ಸಹಿತ ಒಂದು ರಕ್ಷಣೆ ಇದೆ, ಒಂದು ಆತ್ಮರಕ್ಷಣೆ ಇದೆ. ಹಾಗಾಗಿ ಸಮಸ್ಯೆ ಕಷ್ಟಗಳಂತಕ್ಕಂಥದ್ದು ಇತ್ತೀಚೆಗಂತೂ ಪ್ರತಿದಿನ ಮನುಷ್ಯ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಹೊತ್ತು ಬದುಕ್ತಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನಾವು ಭಗವಂತನಿಗೆ ತಲೆ ಬಗ್ಸಿ ಆತನಿಗೆ ಸಂಪೂರ್ಣ ನಾವು ಶರಣಾಗತರಾದರೆ ನಮ್ಮಲ್ಲಿರುವಂತಹ ಶತ್ರುತ್ವ, ನಮ್ಮಲ್ಲಿರ್ತಕ್ಕಂಥ ಅಸುರತ್ವ ಅಥವಾ ನಮ್ಮೊಳಗಿರ್ತಕ್ಕಂಥ ನೋವಿನ ಸಂಗತಿಗಳನ್ನು ಖಂಡಿತ ದೂರ ಮಾಡಿಕೊಳ್ಬಹುದು. ಅದಕ್ಕಾಗಿ ದೇವತಾರಾಧನೆ, ದೇವರ ಪೂಜೆ, ಜಪ, ತಪ, ವಿಗ್ರಹಗಳಲ್ಲಿರ್ತಕ್ಕಂಥ ವಿಶೇಷತೆ, ಒಂದೊಂದು ವಿಗ್ರಹ ಒಂದೊಂದು ಸ್ಥಳ ಪುರಾಣ ಹೇಳುವಂಥ ಕಥಾ ಶ್ರವಣಗಳು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಂತಹದ್ರಲ್ಲಿ ಈ ಶುಭ ದಿನ ಇಷ್ಟೆಲ್ಲ ವಿಶೇಷತೆ ಇದೆ. ಈ ವಿಶೇಷತೆಯನ್ನು ಒಳಗೊಂಡಿರತಕ್ಕಂಥ ಈ ಶುಭ ದಿನ ಸಂಕಷ್ಟರ ಮಹಾಗಣಪತಿ. ಇವತ್ತಿನ ದಿವಸ, ಇವತ್ತಿನ ತಿಥಿ, ವಾರ, ನಕ್ಷತ್ರ ಯೋಗ ಪ್ರಕಾರ ಏನು ಫಲಾಫಲಗಳನ್ನು ಹೇಳುತ್ತೆ, ಇವತ್ತು ಹೇಗಿದೆ, ಬನ್ನಿ ವಿಷಯವನ್ನ ಪಂಚಾಂಗ ರೂಪದಲ್ಲಿ, ಅಂದ್ರೆ ಪಂಚಾಂಗದಲ್ಲಿರ್ತಕ್ಕಂಥ ತಿಥಿವಾರ ನಕ್ಷತ್ರವೇನಿದೆ ಅದನ್ನು ಸಹಿತ ನಾವು ತಿಳ್ಕೊಳ್ಳೋಣ. ಭಗವಂತ ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಮಹಾಗಣಾಧಿಪತಯೇ ನಮಃ. ಓಂ ಶ್ರೀಂ ಮಹಾಗಣಾಧಿಪತಯೇ ನಮಃ. ಮಹಾಗಣಾಧಿಪತಯೇ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 29/5/2021 ಶನಿವಾರ ತೃತೀಯ. ಇವತ್ತು ಪೂರ್ವಾಷಾಢ ನಕ್ಷತ್ರ, ಸಂಕಷ್ಟರ ಮಹಾಗಣಪತಿ. ಚಂದ್ರೋದಯ ಇರತಕ್ಕಂಥದ್ದು ರಾತ್ರಿ 10:01 10:01 ಚಂದ್ರೋದಯ ಇದೆ. ಸಂಕಷ್ಟರ ಮಹಾಗಣಪತಿ ಬಹಳ ಅರ್ಥಪೂರ್ಣವಾಗಿದೆ. ಈ ಶನಿವಾರದ ಈ ಶುಭ ದಿನದಂದು ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡೋದಕ್ಕೂ ಮುನ್ನ ಹನುಮ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮ ಪ್ರಾರ್ಥನೆ ಶನಿವಾರ ಆದ್ರಿಂದ, ಶನೇಶ್ವರ ಪ್ರಾರ್ಥನೆ ಈ ಶುಭ ದಿನವಾದ್ರಿಂದ, ಇವತ್ತಿನ ದಿವಸನೇ ಸಂಕಷ್ಟರ ಮಹಾಗಣಪತಿ ಇರೋದ್ರಿಂದ 21 ಅಥವಾ 54 ಅಥವಾ 108 ಗರಿಕೆಗಳನ್ನು, ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಬೆಳೆದಿರತಕ್ಕಂತಹ ಗರಿಕೆ ದೂರ್ವವನ್ನು ತಂದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅಥವಾ ರಕ್ತಚಂದನದಿಂದ ಗಂಧವನ್ನು ತೆಗೆದು ಗಂಧದಲ್ಲಿ ಗರಿಕೆಯನ್ನು ಅದ್ದಿ ಓಂ ಗಂ ಗಣಪತಿಯೇ ನಮಃ, ಓಂ ಸಂಕಷ್ಟರ ಮಹಾಗಣಪತಿಯೇ ನಮಃ, ಓಂ ಸಂಕಷ್ಟರ ಮಹಾಗಣಪತಿಯೇ ನಮಃ, ಓಂ ಸಂಕಷ್ಟರ ಮಹಾಗಣಪತಿಯೇ ನಮಃ, ಹೀಗೆ ಸಂಕಷ್ಟರ ಮಹಾಗಣಪತಿಯ ಹೆಸರನ್ನು ಹೇಳಿ ಗರಿಕೆಯನ್ನು ಗಣಪತಿಯ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಅಷ್ಟೇ ಅಲ್ಲದಿರ ಇವತ್ತು ನಿಮ್ಮ ಕರಹಸ್ತದಿಂದ ಒಟುಗಳಿಗೆ, ಬ್ರಹ್ಮಚಾರಿಗಳಿಗೆ, ಒಟುಗಳಿಗೆ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ಅಥವಾ ತುಂಬಾ ಸಂಕಷ್ಟದಲ್ಲಿರ್ತಕ್ಕಂಥವರಿಗೆ ಏನಾದ್ರು ಒಂಚೂರು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಸಂಕಷ್ಟರ ಮಹಾಗಣಪತಿಯ ಅನುಗ್ರಹವನ್ನು ಪಡೆದು ಇವತ್ತಿನ ದಿವಸ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಯಾರ್ಯಾರ ರಾಶಿಗಳಿಗೆ ಯಾವ್ಯಾವ ರಾಶಿಗೆ ಲಾಭ ಏನು, ನಷ್ಟ ಏನು, ಮನಸ್ಸಿನ ಸ್ಥಿತಿ ಹೇಗಿರುತ್ತೆ, ಆರೋಗ್ಯದ ಬಗ್ಗೆ ಹೇಗಿರುತ್ತೆ, ಎಲ್ಲರೂ ಸಹಿತ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಳ್ತಾ ಇದ್ದೀರಿ. ಮತ್ತೆ ಒಂದು ವಿಚಾರ ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರು ಸಹಿತ ಭಯಪಡ್ತಕ್ಕಂಥದ್ದು, ಅಂಜಿಕೊಳ್ತಕ್ಕಂಥದ್ದು ಅಥವಾ ಅಂಜಿಕೆಯಿಂದ ಒದ್ದಾಡ್ತಕ್ಕಂಥದ್ದು ಏನಪ್ಪಾ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಯಾವಾಗ ಯಾವ ಕ್ಷಣದಲ್ಲಿ ಯಾರಿಗೆ ಹೃದಯಕ್ಕೆ ಬಂದು ಸೇರ್ಕೊಳ್ಳುತ್ತೋ ಅವರ ಪರಿಸ್ಥಿತಿ ಏನೋ ಎಂಬತಕ್ಕಂಥ ಚಿಂತನೆ, ಭಯಪಡ್ತಕ್ಕಂಥದ್ದನ್ನು ಬಿಟ್ಟು
ನಾವ್ಯಾರಿಗೂ ಸಿದ್ಧ, ಈ ಸಮಸ್ಯೆಯಿಂದ ನಮಗೇನೂ ತೊಂದರೆ ಆಗುವುದಿಲ್ಲ ಎಂಬತಕ್ಕಂಥ ಆತ್ಮವಿಶ್ವಾಸ, ಮನೋಧೈರ್ಯ ನಿಮ್ಮಲ್ಲಿ ಧೈರ್ಯ ಇದ್ದು 4 ಜನಕ್ಕೆ ಧೈರ್ಯ ಹೇಳುವಂಥದ್ದಾಗಬೇಕೇ ವಿನಃ ಕಣ್ಣೀರು ಹಾಕುವಂಥದ್ದಾಗಬಾರದು. ಅಂತಹ ಒಂದು ಸ್ಥಿತಿ ಸಂಕಷ್ಟರ ಮಹಾಗಣಪತಿ ಎಲ್ಲರಿಗೂ ದಯಪಾಲಿಸಲಿ. ಎಲ್ಲರ ಆರೋಗ್ಯ ಚೇತರಿಕೆ ಆಗಲಿ, ಆರೋಗ್ಯದಲ್ಲಿ ಯಾರಿಗೂ ಸಹಿತ ಅಸಮಾಧಾನ ಆಗದಿರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಸಂಕಷ್ಟರ ಮಹಾಗಣಪತಿ ನಮೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬಹುದು. ಇವತ್ತು ಯಾರ್ಯಾರು ಶತ್ರುಗಳಾಗಿ ನಿಮ್ಮ ಮುಂದೆ ಬರ್ತಾರೋ, ಅಥವಾ ಶತ್ರುತ್ವ ಮಾಡಿಸ್ತಕ್ಕಂಥವ್ರು, ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೋ ತೊಂದರೆ ಕೊಡ್ತಕ್ಕಂಥವ್ರು, ಸಾಕಷ್ಟು ಅಡ್ಡಿ ಆತಂಕ ಅಂತಾದಾಗ ಅದನ್ನು ಬಗೆಹರಿಸಿಕೊಳ್ತಕ್ಕಂಥ ರೀತಿ ನೀತಿಗೂ ಸಹಿತ ಗಣಪನ ಅನುಗ್ರಹ ಬೇಕು. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಗಣಪತಿಗೆ ವಿಶೇಷವಾಗಿರತಕ್ಕಂತಹ ಮಧು ಅಂದರೆ ಜೇನುತುಪ್ಪ ಆಗಲಿ ಅಥವಾ ಬೆಲ್ಲ ಆಗಲಿ ಇಂತಹದ್ದನ್ನ ಗಣಪನಿಗೆ ನೈವೇದ್ಯ ಕೊಟ್ಟು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಶುಭ ಸಂಧ್ಯಾಕಾಲ ರಾತ್ರಿ ಚಂದ್ರ ಉದಯಿಸಿದ ನಂತರ ಮತ್ತೊಮ್ಮೆ ಗಣಪತಿಗೊಂದು ಪ್ರಾರ್ಥನೆ ಮಾಡಿ ನಂತರ ನಿಮ್ಮ ವಿಶ್ರಾಂತಿ ಕೊಡತಕ್ಕಂಥದ್ದು, ಆಹಾರವನ್ನು ಸ್ವೀಕರಿಸತಕ್ಕಂಥದ್ದು ಮಾಡಿದ್ರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದೆ. ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೂ ಸಹಿತ ತಾಯಿ ದುರ್ಗೆಯ ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಶನಿವಾರ ಆದ್ರಿಂದ ಇವತ್ತಿನ ದಿವಸ ಹನುಮ ಪ್ರಾರ್ಥನೆ ಮಾಡಿ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ, ಸಾಧ್ಯವಾದರೆ ನಿಮ್ಮ ಊರಲ್ಲಿರ್ತಕ್ಕಂಥ ನಿಮ್ಮ ಮನೆಗೆ ಸಮೀಪ ಇರತಕ್ಕಂಥ ಗ್ರಾಮ ದೇವತೆಯ ದರ್ಶನ ಮಾಡ್ಕೊಂಡು ಬನ್ನಿ. ಶಕ್ತಿ ದೇವತೆಯ ದರ್ಶನದಿಂದ ವೃಷಭ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಏನು ಭಯಪಡಬೇಕಾದಿಲ್ಲ, ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಸ್ವಲ್ಪ ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಉದ್ದಟತನವ ಮಾತಾಡೋದು ಬೇಡ. ಅಥವಾ ಯಾರಿಂದಲಾದ್ರೂ ತೊಂದರೆ ಆಗುತ್ತೆ ಅಂತ ತಿಳಿದು, ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಮಂಡಧೈರ್ಯದಿಂದ ಮುಂದೆ ನಡೆದು ಸಮಸ್ಯೆಗೆ ಈಡಾಗ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಂಕಷ್ಟರ ಮಹಾಗಣಪತಿನ ಪ್ರಾರ್ಥನೆ ಮಾಡಿ ಗಣಪತಿಯ ಸಾನ್ನಿಧ್ಯಕ್ಕೆ ಒಂದಷ್ಟು ಕಡಲೆಕಾಳ ನೈವೇದ್ಯಕ್ಕೆ ಕಳಿಸೋದ್ರಿಂದ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಭಯಪಡಬೇಕಾದಿಲ್ಲ. ಇವತ್ತು ನಿಮ್ಮ ಕಾಯಕದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದ ಅಭಿವೃದ್ಧಿ ಇದ್ಯಾವುದರ ಬಗ್ಗೆ ನಿಮ್ಮ ಚಿಂತನೆ ಮಾಡಿದ್ರೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ತಾಯಿ ರಾಜರಾಜೇಶ್ವರಿಯನ್ನು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಇವತ್ತು ಹನುಮನ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಮಾತೃಶ್ರೀ ತಾಯಿ ಆಗಲಿ, ತಂಗಿ ಆಗಲಿ, ಅಕ್ಕ ತಂಗಿಯರಾಗಲಿ, ಅಥವಾ ಮನೆಯಲ್ಲಿ ಯಾರು ಹಿರಿದ್ದಾರೋ ಆ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲ, ಒಂದಷ್ಟು ಗೋಧಿ, ಬೆಲ್ಲ ಮತ್ತು ಗೋಧಿನ ರಾಮಕ್ಷೇತ್ರಕ್ಕೆ, ಹನುಮ ಕ್ಷೇತ್ರಕ್ಕೆ ಅಥವಾ ಮನೆ ದೇವರ ಸಾನ್ನಿಧ್ಯಕ್ಕೆ ಒಂದಷ್ಟು ಬೆಲ್ಲ ಮತ್ತು ಗೋಧಿಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಆರೋಗ್ಯದಲ್ಲಿ ಉಂಟಾಗುವ ಸಮಸ್ಯೆ, ವ್ಯವಹಾರದಲ್ಲಿ ಉಂಟಾಗುವ ತೊಂದರೆಗಳು, ಜೊತೆಗೆ ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಬರತಕ್ಕಂತಹ ಒಂದಷ್ಟು ವ್ಯಾಜ್ಯಗಳು ಎಲ್ಲವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ರಾಶ್ಯಾಧಿಪತಿ ಚಂದ್ರ ಇರ್ತಕ್ಕಂಥದ್ರಿಂದ ಸಂಕಷ್ಟರ ಮಹಾಗಣಪತಿ ಈ ಶುಭ ದಿನ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಸಂಕಷ್ಟರ ಮಹಾಗಣಪತಿ ಗಣಪತಿನ ಪ್ರಾರ್ಥನೆ ಮಾಡ್ತಾ ಗಣಪತಿಗೆ ಒಂದಿಷ್ಟು ಕಡಲೆಕಾಳನ್ನ ಬೆಳಗ್ಗೆ ನೀರಲ್ಲಿ ನೆನೆಸಿ ಸಂಧ್ಯಾಕಾಲದ ಗಣಪತಿಯ ಅನುಗ್ರಹವನ್ನು ಪಡೆದು ಸ್ವಾಮಿಗೆ ಕಡಲೆಕಾಳ ನೈವೇದ್ಯ ಮಾಡಿ ಅದನ್ನು ಸಣ್ಣ ಮಕ್ಕಳಿಗೋ, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೋ, ಪ್ರಾಣಿ ಪಕ್ಷಿಗಳಿಗೋ ಅಥವಾ ಒಂದಷ್ಟು ಪಶುಗಳಿಗೋ ಈ ಒಂದು ಕಡಲೆಕಾಳನ್ನ ನೈವೇದ್ಯವಾಗಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರು ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಿಂದ ಸಾಕಷ್ಟು ನೋವು ಅನುಭವಿಸ್ತಾ ಇದ್ದೀರಿ. ನಿಮ್ಮೊಳಗಿರುವಂತಹ ಸಂಕಷ್ಟವನ್ನ, ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಗಣಪತಿನ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಹೀಗೆ ಗಣಪನ ಆರಾಧನೆ ಮಾಡೋದ್ರಿಂದ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ.
ಇವತ್ತಿನ ದಿವಸ ಕೆಂಪು ಗಂಧದಿಂದ ಗಂಧವನ್ನು ತೆಗೆದು ಅಂದರೆ ರಕ್ತಚಂದನದಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಶ್ವೇತ ಪುಷ್ಪಗಳಾಗ್ಲಿ ಅಥವಾ ವಿಶೇಷವಾಗಿರತಕ್ಕಂಥ ದೂರ್ವ ಅಂದ್ರೆ ಗರಿಕೆಯನ್ನಾಗ್ಲಿ ಕೆಂಪು ಗಂಧವನ್ನು ಲೇಪನ ಮಾಡಿ ಗಣಪನ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರು ಸಾಕಷ್ಟು ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರ ಕುರುಡುಮಲೆ ಶ್ರೀ ಗಣಪನ ಕ್ಷೇತ್ರ. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ಸಿಂಹರಾಶಿ ನಂತರ ತಿಳಿಸ್ಕೊಡ್ತಾನೆ. ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪುಷ್ಪಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನುಷ್ಠನ್ವನ್ನೋತಮಸ್ಸೇದಸಾದನಂ. ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನ ಸ್ವಾಮಿಗೆ ನಡೆದಿರತಕ್ಕಂತಹ ಗಣಹೋಮದಲ್ಲಿ ಸ್ವಾಮಿಗೆ ಮಹಾಪೂರ್ಣಾವತಿಯ ಕಾಲ ಸನ್ನಿಹಿತವಾಗಿದೆ. ಅದಕ್ಕಾಗಿ ಗಣಪನಲ್ಲಿ ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆ ಲೋಕ ಕಲ್ಯಾಣಾರ್ಥವಾಗಿ, ಸಮಸ್ತರ ಹಿತಕ್ಕಾಗಿ, ಸಮಸ್ತರ ಶ್ರೇಯೋಭಿವೃದ್ಧಿಗಾಗಿ ಮಾಡುವಂತಹ ಮಹಾಸಂಕಲ್ಪ. ಈ ಸಂಕಲ್ಪದಲ್ಲಿ ರಾಜ್ಯದ, ದೇಶದ ರೈತ ಬಾಂಧವರು ಚೆನ್ನಾಗಿರಬೇಕು. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಯೋಧರು ಚೆನ್ನಾಗಿರಬೇಕು. ಯೋಧರಿಗಾಗಿ, ರೈತರಿಗಾಗಿ, ಸಮಸ್ತರಿಗಾಗಿ ನಡೀತಿರ್ತಕ್ಕಂತಹ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನ ಸರ್ವರಿಗೂ ಅನುಕೂಲವಾಗಲಿ. ಕುರುಡುಮಲೆ ಕ್ಷೇತ್ರದ ಶ್ರೀ ಗಣಪತಿಯ ಮಹಾಗಣಪತಿಯ ಅನುಗ್ರಹ ರಾಜ್ಯದ, ದೇಶದ ಸಮಸ್ತರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಪೂರ್ಣಾಹುತಿಯ ಕಾಲ ಸನ್ನಿಹಿತವಾಗಿದೆ. ಗಣಪನ ಪ್ರಾರ್ಥನೆ ಸಾಮೂಹಿಕವಾಗಿ ಎಲ್ಲರೂ ಮಾಡಿದ್ದಾಗಿದೆ. ಸ್ವಾಮಿನ ಪೂರ್ಣಾಹುತಿಗೆ ಅಂದ್ರೆ ಈ ಪೂರ್ಣಾಹುತಿ ದ್ರವ್ಯಗಳನ್ನ ಅರ್ಪಣೆ ಮಾಡೋಣ. ತಾವು ನೋಡ್ತಿರ್ತಕ್ಕಂತಹ ಈ ಬೃಹತ್ ಮಟ್ಟದ ಗಣಪ ಬ್ರಹ್ಮ ವಿಷ್ಣು ಮಹೇಶ್ವರರ ಕರಾರ್ಚಿತದಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಮೂರ್ತಿ. ಅದರಲ್ಲೂ ರಾಮನಿಂದಲೂ ಸಹಿತ ಅರ್ಚನೆಗೊಂಡು, ಕೃಷ್ಣನಿಂದಲೂ ಸಹಿತ ಅರ್ಚನೆಗೊಂಡು, ಸಾಕಷ್ಟು ವಿಶೇಷವಾಗಿ ದಿನನಿತ್ಯದಲ್ಲೂ ಸಹಿತ ನಿತ್ಯೋತ್ಸವವಾಗಿ ನಡೀತಿರತಕ್ಕಂಥ ಈ ಗಣಪನ ಕ್ಷೇತ್ರ. ಜೊತೆಗೆ ಕೌಂಡಿನ್ಯ ಮಹರ್ಷಿಗಳು ಇಂದಿಗೂ ಸಹಿತ ಈ ಆಸ್ಥಾನದಲ್ಲಿ ಬಂದು ಸ್ವಾಮಿಗೆ ಸೇವೆ ಸಲ್ಲಿಸ್ತಾರೆ ಎಂಬತಕ್ಕಂತಹ ಪ್ರತೀತಿ ಇಂದಿಗೂ ಇದೆ. ಜೊತೆಗೆ ಸಾಲಿಗ್ರಾಮ ಶಿಲಾರೂಪಿ, ಸಾಲಿಗ್ರಾಮ ಏಕಶಿಲಾರೂಪಿ ಬಹುಶಃ ಈ ಒಂದು ಬೃಹತ್ ಮಟ್ಟದ ಗಣಪ ಪ್ರಪಂಚದಾದ್ಯಂತ ಹುಡುಕಿದ್ರು ಇಂತಹ ಗಣಪ ಮತ್ತೊಂದಿಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಗಣಪ, ಈ ಗಣಪನ ದರ್ಶನ ಮಾತ್ರದಿಂದಲೇ ನಿಮ್ಮೆಲ್ಲರ ಜನ್ಮದಾರ್ಭ್ಯ ಇರತಕ್ಕಂಥ ಕರ್ಮಫಲ ದೂರ. ಗಣಪ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಕುರುಡುಮಲೆ ಕ್ಷೇತ್ರ ಶ್ರೀ ಸತ್ಯ ಗಣಪತಿ ಅಂದರೆ ಕುರುಡುಮಲೆಯಲ್ಲಿ ಇರ್ತಕ್ಕಂಥ ಬೃಹತ್ ಮಟ್ಟದ ಗಣಪನ ಸಾನ್ನಿಧ್ಯದಲ್ಲಿ ನಡೀತಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಸಂಕಷ್ಟರ ಮಹಾಗಣಪತಿಯ ಹವನವನ್ನು ದರ್ಶನ ಮಾಡುತ್ತಿದ್ದೀವಿ. ಹವನ, ಯಜ್ಞ, ವಿಶೇಷವಾಗಿರತಕ್ಕಂಥ ಮಹಾಯಜ್ಞ, ಅದರಲ್ಲೂ ನಡೆಸುವಂತಹ ಮಹಾಪೂರ್ಣಾವತಿ, ಇದೆಲ್ಲವನ್ನು ಸಹಿತ ದರ್ಶನ ಮಾಡೋದೇ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ತಾರೆ. ಗುರುಜೀಗ ಸಿಂಹರಾಶಿ ಖಂಡಿತಮ್ಮ. ಇನ್ನು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನದಂದು ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇವತ್ತು ದೂರ ಪ್ರಯಾಣ ಇರಲಿ, ವ್ಯವಹಾರಗಳಿರಲಿ, ಕೆಲಸ ಕಾರ್ಯಗಳಿರಲಿ, ತಾವು ಏನು ಅಂದುಕೊಳ್ತಾ ಇದ್ದೀರೋ ಆ ಕೆಲಸಗಳನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಸಂಕಷ್ಟರ ಮಹಾಗಣಪತಿ ಆದ್ರಿಂದ ಇವತ್ತು ಗಣಪನ ಪ್ರಾರ್ಥನೆ ಮಾಡಿ. ಇವತ್ತು ಸಿಂಹಲಗ್ನದಲ್ಲಿರ್ತಕ್ಕಂಥವರು ತಮ್ಮ ಯಾವುದೇ ಕೆಲಸ ಕಾರ್ಯಗಳಾದರೂ, ಯಾವ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಬೇಕಾದ್ರೂ ಮೊದಲು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಗಣಪನ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯ ಪ್ರಧಾನ ದ್ವಾರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ಆಚೆ ಹೊರಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಇವತ್ತಿನ ದಿವಸ ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಸಹಿತ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಯಾಗಬೇಕಾದ್ರೆ ಗಣಪನ ಆರಾಧನೆ ಮಾಡತಕ್ಕಂಥದ್ದು, ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ನೀವೇನು ಚಿಂತನೆ ಮಾಡುತ್ತಿದ್ದೀರೋ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳತಕ್ಕಂಥದ್ದು ಅಷ್ಟೇ ಉತ್ತಮ.
ಮಧ್ಯಾಹ್ನ ಸರಿಸುಮಾರು 2:20 4:15 ತನಕ 2:20 4:15 ಮಧ್ಯದಲ್ಲಿ ಸಾಧ್ಯವಾದಷ್ಟು ಎಚ್ಚರಿಕೆ ವಹಿಸತಕ್ಕಂಥದ್ದು. ಈ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೇ ಇರತಕ್ಕಂಥದ್ದು. ಶುಭ ಸಂಜಾಕಾಲ ಮಹಾಗಣಪತಿನ ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಮ್ಮ ಕೆಲಸ ಕಾರ್ಯಗಳತ್ತ ಗಮನ ಹರಿಸಿದ್ದೇ ಆದರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡುವ ಯಾವುದೇ ಕೆಲಸವಾದರೂ ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಗಣಪನ ಪ್ರಾರ್ಥನೆ ಮಾಡತಕ್ಕಂಥದ್ದು ಅಥವಾ ವಿಶೇಷವಾಗಿರತಕ್ಕಂತಹ ಗಣಪನ ನೈವೇದ್ಯ ಪ್ರಸಾದವನ್ನ ಸ್ವೀಕರಿಸತಕ್ಕಂಥದ್ದು ಅಥವಾ ಶ್ರೀಗಂಧ ಚಕ್ಕೆಯಿಂದ ತೆಗೆದಿರತಕ್ಕಂಥ ಗಂಧವನ್ನ ಗಣಪನ ಪಾದಕ್ಕೆ ಹಚ್ಚಿ ಉಳಿದಂತ ಗಂಧವನ್ನ ಹಣೆಗೆ ಲೇಪನ ಮಾಡೋದ್ರಿಂದಲೂ ಸಿಂಹರಾಶಿಯವರಿಗೆ ಸಾಕಷ್ಟು ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಬಹುದು. ಆದರೆ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸಿನಿಂದ ನಿಮ್ಮ ಮುಖದ ವರ್ಚಸ್ಸೇ ಬಹಳಷ್ಟು ವಿಶೇಷವಾದ್ದರಿಂದ ಅಂದುಕೊಂಡಂತ ಕೆಲಸಗಳು ಮಂದಗತಿಯಲ್ಲಿ ಸಾಗಿದ್ರೂ ಈ ದಿನವೇ ನೀವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ. ಹಾಗೆ ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಅಣ್ಣ ತಮ್ಮಂದರು, ಒಡ ಹುಟ್ಟೋರಿಂದಲೂ ಸಹಿತ ಒಂದಲ್ಲ ಒಂಥರ ಒಳಿತನ್ನ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ರೇಖೆ ಇವತ್ತು ಕನ್ಯಾ ರಾಶಿಯವರಿಗಿದೆ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡತಕ್ಕಂಥದ್ದು ಸಮಂಜಸವಲ್ಲ. ನಿಮ್ಮ ಪ್ರಾಂತ್ಯದಲ್ಲಿ ಮನೆ ಪರಿಸರದಲ್ಲಿದ್ದು ಸುತ್ತಮುತ್ತ ಇರತಕ್ಕಂತಹ ಗಣಪನ ದೇವಸ್ಥಾನವೋ ಅಥವಾ ಮನೆಯಲ್ಲೇ ಒಂದು ಸಂಕಷ್ಟರ ಮಹಾಗಣಪತಿ ಅನುಷ್ಠಾನವನ್ನು ಮಾಡತಕ್ಕಂಥದ್ದು, ಶುಭ ಸಂಧ್ಯಾಕಾಲ ರಾತ್ರಿ ಚಂದ್ರ ಉದಯಿಸಿದ ನಂತರ ಮತ್ತೊಮ್ಮೆ ಗಣಪನಿಗೆ ನಮಸ್ಕಾರ ಮಾಡಿ ಗಣಪನ ಕೃಪಾಶೀರ್ವಾದಕ್ಕೆ ಪಾತ್ರರಾದರೆ ಕನ್ಯಾ ರಾಶಿಯವರು ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಅಧಿಕವಾದಂತಹ ಬೆನ್ನುವು, ಸೊಂಟ ನೋವು, ಮೈಕೈ ನೋವಿರತಕ್ಕಂಥದ್ದು, ಅರ್ಧ ತಲೆನೋವಿಂದ ಬಾಧಿಸತಕ್ಕಂಥದ್ದು, ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳು ತಲೆ ಮೇಲೆ ಬರತಕ್ಕಂಥದ್ದು, ಸಾಕಷ್ಟು ಆತ್ಮೀಯರು ಅಥವಾ ಕುಲಬಾಂಧವರು, ಹತ್ತಿರದಲ್ಲಿರ್ತಕ್ಕಂಥವರು, ಕುಟುಂಬದ ಸದಸ್ಯರು ಇಂತಹವ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳಾಗುವಂತಹದ್ದು ತುಲಾರಾಶಿಯವರಿಗೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನವಲ್ಲ. ಆದರೆ ಇವತ್ತಿನ ದಿವಸ ಶನೇಶ್ವರ ಮಂದಿರಕ್ಕಾಗ್ಲಿ, ಶಿವ ಮಂದಿರಕ್ಕಾಗ್ಲಿ ಅಥವಾ ಮುನೇಶ್ವರ ಸಾನ್ನಿಧ್ಯಕ್ಕಾಗ್ಲಿ ಅಲ್ಲಿ ಹೋಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸತಕ್ಕಂಥದ್ದು ಬಹಳ ಉತ್ತಮ. ಶನೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ದೇವರ ದರ್ಶನ ಆದ ನಂತರ ಎಳ್ಳುಬತ್ತಿ ದೀಪವನ್ನು ಹಚ್ಚುವಂಥದ್ದು ತುಲಾರಾಶಿಯವರಿಗೆ ಬಹಳಷ್ಟು ಒಳಿತಿದೆ. ಶನ್ನೋ ದೇವಿ ರವಿಷ್ಠೆಯ ಆಪೋ ಭವಂತು ವೇದೇಂ ಶಯೋರ್ವಿಶ್ವಂತರಃ ಶನೇಶ್ವರ ಯನಮಃ. ಹೀಗೆ ಶನೇಶ್ವರ ಮಂತ್ರವನ್ನ ತುಲಾರಾಶಿಯವರು ಪಠನೆ ಮಾಡ್ತಾ ಇದ್ದು ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಿಕೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಿಕೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದು ತಿನ್ಲಿಕ್ಕೆ ಪದಾರ್ಥವನ್ನು ಹಾಕೋದ್ರಿಂದ ಸಾಕಷ್ಟು ಒಳಿತನ್ನ ತುಲಾರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವ್ಯವಹಾರಗಳಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಒಂದಷ್ಟು ಅರ್ಥಪೂರ್ಣವಾದಂಥ ಬದುಕನ್ನೇ ನೋಡ್ತೀರಿ. ಇವತ್ತು ನೀವು ಮಾಡುವ ಪ್ರತಿ ಕಾಯಕದಲ್ಲೂ ಸಹಿತ ಸಾಕಷ್ಟು ಉನ್ನತವಾದಂತಹ ಸ್ಥಿತಿಗತಿಗಳನ್ನು ಸಿದ್ಧಿಪಡಿಸಿಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಶಕ್ತಿ ದೇವತೆಯ ದರ್ಶನ ಆಗಲಿ ಅಥವಾ ಗಣಪನ ಆರಾಧನೆ ಆಗಲಿ ಅಥವಾ ಸಾಧ್ಯವಾದರೆ ವಿಶೇಷವಾಗಿ ಬಿಳಿ ಎಕ್ಕದ ಹೂ 9 ಬಿಳಿ ಎಕ್ಕದ ಹೂಗಳನ್ನು ತಂದು ಓಂ ಗಂ ಗಣಪತಿ ನಮಃ ಓಂ ಗಂ ಗಣಪತಿ ನಮಃ ಎಂಬತಕ್ಕಂಥ ಮಂತ್ರದಿಂದ ಗಣಪತಿ ಪಾದದ ಮೇಲೆ ಬಿಳಿ ಎಕ್ಕದ ಹೂವನ್ನು ಇಟ್ಟು ಅದರಲ್ಲಿ 2 ಹೂಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಇವತ್ತು ಎಂತಹ ಗಂಡಾಂತರಗಳಿದ್ರು ಎಂತಹ ಸಮಸ್ಯೆಗಳಿದ್ರು ಮಂಜಿನ ಗಡ್ಡೆ ತರ ಕರಗಿ ಎಲ್ಲವೂ ಸಹಿತ ಒಳಿತನ್ನ ಒಳ್ಳೆ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ. ಬನ್ನಿ ಹಾಗಿದ್ರೆ ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ 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 ನಮಸ್ತೆ. ಹಲೋ ಮೇಡಮ್. ನಮಸ್ತೆ, ಹೇಳಿಮಾ ನಿಮ್ಮ ಹೆಸರು ಮಾತಾಡಿ. ನಮ್ಮ ಹೆಸರೇನ್ ಬ್ಯಾಡ್ರಿ ಮೇಡಮ್. ಸರಿ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ ಬಗ್ಗೆ ಮತ್ ನಮ್ಮ ಮನೆ ಬಗ್ಗೆ ಕೇಳ್ಬೇಕಾಗಿತ್ರಿ. ಆಯ್ತಮ್ಮ, ಮಾತಾಡಿ. ಹಲೋ 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 ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹಲೋ ಮಾತಾಡಮ್ಮ. ನಂದ ಮನಿ ಬಗ್ಗೆ ಬಹಳ ಸಮಸ್ಯೆ ಐತ್ರಿ ಗುರುಗಳೇ. ನನ್ ಗಂಡ ನಾನು ರಿಲೇಷನ್ ದಾಗ ಮದ್ವಿ ಮಾಡ್ಕೊಂಡೇನ್ರಿ ಫಾದರ್ ಮಾವಗ. ಆದ್ರೆ ಒಂದು ಮದುವೆಯಾಗಿ 18 ವರ್ಷ ಆದ್ರೂನು ಒಂದ್ ಸ್ವಲ್ಪ ಪ್ರೀತಿ ಇಲ್ಲ, ಏನೂ ಇಲ್ಲ. ಮನ್ಯಾಗ ಬರೀ ಕದನ ಜಗಳ
ಹೊಡೆದಾಟ ಬಡದಾಟ ಬರೀ ಇದ ಐತ್ರಿ ಮನ್ಯಾಗ. ಮಕ್ಕಳು ಒಬ್ರು ಬಿಟ್ಟು 3 ಮಕ್ಳು ಅದಾರ್ರಿ, 3 ಗಂಡು ಮಕ್ಳ. 3 ಮಕ್ಕಳಿಗನು ಸೇರೋದಿಲ್ಲ. ಬರೀ ವಾಯರ್ ತಗೊಂಡ್ ಹೊಡೆದಿ ಏನ್ ಕೈಯಾಗ ಸಿಗ್ತೈತ ಅದ ತಗೊಂಡ್ ಹೊಡಿತಾರ್ರಿ. ಹೆಂಗ್ ಬೇಕ್ ಹಂಗ ಹೊಡಿತಾರ, ಹೆಂಗ್ ಬೇಕ್ ಹಂಗ ಬಡಿತಾರ. 3ನೇ ಮಗುವಿಂದ ಡೆಲಿವರಿ ಆಗ್ಬೇಕಾದ್ರೂ ಬರ್ತಾ ತಿಂದ ಕೇಸ 15 ದಿವಸ ಇನ್ನ ಡೆಲಿವರಿ ಟೈಮ್ ಐತ್ ಅಂದಾಗ ಅವಾಗ ನನಗ ಡೆಲಿವರಿ ಟೈಮ್ ಐತ್ ಅಂದಾಗ ಅವಾಗ ಹೊಡೆದು ಬಡೋದಕ್ಕೆ 15 ದಿವಸ ಮುಂಚೆನೆ ನನ್ ಡೆಲಿವರಿ ಆಗಿತ್ರಿ. ಅವ್ರು ಹೊಡೆದು ಡೇಟಿಗೆನ ಆ ನಮ್ಮನೆ ಚಿತ್ರ ಹಿಂಸೆ ಕೊಡ್ತಾರ್ರಿ. ಮನ್ಯಾಗ ಒಟ್ಟು ಏನು ಸೇರೋದಿಲ್ಲ, ಮಾಡುದಿಲ್ಲ. ಮನ್ಯಾಗ ಬಾಳ ಕಿರ್ಕೊಳ ನಮ್ಗ. ಅಂತದ್ರೊಳಗನು ಎಷ್ಟು ಸಣ್ಣ ಮಕ್ಕಳು ಇದ್ದಿದ್ದು ಇಷ್ಟು ಮಟ್ಟ ನಾನು ಬೆಳೆಸಿ ದೊಡ್ಡವ್ರನ್ನ ಮಾಡಿದೀನಿ. ಈಗ ಚೆನ್ನಾಗಿ ಇರ್ಬೇಕು ಮಾಡ್ಬೇಕು ಅಂತಂದ್ರೆ ಈ ಒಂದ್ ವರ್ಷ 6 ತಿಂಗಳು ಅದಾಕ್ ಬಂತ್ರಿ. ಇದು ಕಾಲು ಚುಚ್ಚೋದು, ಬೆನ್ನು ಚುಚ್ಚೋದು, ಕುತ್ತಿಗೆ ಕೈ ಎತ್ತಾಕ್ ಆಗೋದಿಲ್ರಿ. ಆ ನಮೂನಿ ಕೈ ಎಲ್ಲಾ ನೋಸ್ತೈತಿ. ಹಿಂಗಾಗಿ ಎಷ್ಟೋ ಸ್ವಲ್ಪ ಸುಸೈಡ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ಕೊಂಡಿದೀನಿ. ಆದ್ರೂ ದೇವ್ರ ನನಗ್ ತರ್ಕೊಳಕೂತಿರಲಿಲ್ಲ, ಭೂಮಿನ ಈಡಾಕೂತಿರಲಿಲ್ಲ. ನನಗ ಬಾಳ ನನಗ್ ಚಿತ್ರ ಹಿಂಸೆ ಆಗತ್ತದ್ರಿ ಮನ್ಯಾಗ. ಇಲ್ಲಮ್ಮ, ಧೈರ್ಯ ತನ್ಕೋತಾಯಿ. 18 ವರ್ಷ ಅಂತಿದ್ಯಾ. ಮಕ್ಕಳು ಏನ್ ಓದಿದಾರಮ್ಮ? ಏನ್ ಮಾಡ್ತಿದಾರೆ ಮಕ್ಕಳು? ಹಲೋ, ಮಕ್ಕಳು ಏನ್ ಓದಿದಾರ ತಾಯಿ? ಮಕ್ಕಳು ಈಗ ಒಬ್ಬನು ಫಸ್ಟ್ ಸೆಕೆಂಡ್ ಇಯರ್ ಅದಾನ್ರಿ, ಇನ್ನೊಬ್ಬನು ಫಸ್ಟ್ ಇಯರ್ ಅದಾನ್ರಿ, ಇನ್ನೊಬ್ಬನು 8th ಮುಗಿಸಿ ಈಗ 8th ಅದಾನ್ರಿ ಈಗ. ಆದ್ರೂ 3 ಜನನು ಇನ್ನು ಚಿಕ್ಕ ಮಕ್ಕಳು. ಏನಂತ ಒಂದು ಯಾರು ಕೆಲ್ಸಕ್ಕೆ ಹೋಗಿ ನಿನ್ನ ಸಾಕ್ತಾರೆ ಅನ್ನೋ ಮಟ್ಟಕ್ಕೆ ಯಾರು ಇನ್ನ ಇಲ್ಲ ರೀ ಗುರುಗಳೇ, ಏನೂ ಇಲ್ರಿ. ಮನೆಯವ್ರು ಏನ್ ಕೆಲಸ ಮಾಡ್ತಾರಮ್ಮ? ಮನೆಯವರು ಒಂದ್ ಸ್ವಲ್ಪ ಇದು ನಮ್ದು ಹೊಲ ಐತ್ರಿ. ನಮ್ಮ ಅಜ್ಜಾರ್ ನೋಡಿದ್ರ ಅದು ಹೊಲದ ಹಿಂಗ ಕೋರ್ಟ್ನಾಗನ ಐತ್ರಿ ನಮ್ದು ಹೊಲ ಎಲ್ಲಾ. ಅದು ಇನ್ನು ಕೋರ್ಟ್ ಇನ್ನು ಡಿವೈಡ್ ಆಗಿಲ್ಲ, ಏನೂ ಇಲ್ಲ ರೀ. ಆದ್ರೂನು ಆ ಹೊಲ ನಮ್ಮ ಅಜ್ಜಾರ ಅವ್ರದ್ದು 4 ಎಕರೆ ಇದನ್ನ ಬರ್ದ್ ಕೊಟ್ಟಿದಾರ್ರಿ ಅವ್ರ ಹೆಸರು ಮ್ಯಾಗ. ಬರ್ದ್ ಕೊಟ್ಟಿದ್ರ ಅದ್ರ ಮ್ಯಾಗ ಬರೇ ಸಾಲ ತೆಕ್ಕೊಳ್ಳೋದು, ಸಾಲ ತಗೊಂಡ್ ಮಾಡೋದು, ಮತ್ತ ಅದ್ರೊಳಗ ತಿನ್ನೋದು ಹಿಂಗೆಲ್ಲಾ ಮಾಡ್ತಾರ. ಏನ್ ಮಾಡಾಕತಿ, ಏನ್ ಬಿಡಾಕತಿ ಅಂತ ಕೇಳಾಕತ್ರ. ನಿಮ್ಗೆ ಎದಕ್ ಬೇಕು, ನೀವ್ ತಂದ್ ಹಾಕಿನಿಲ್ಲ ಮಾಡಿನಿಲ್ಲ, ನೀವ್ ಚೆನ್ನಾಗಿರು ಅಂತ ಇಷ್ಟ ಅಂತಾರ ಬರ್ರಿ. ಮತ್ತೊಂದು ಏನೂ ಇಲ್ಲ ರೀ. ಮಕ್ಳಿಗೆ ಕಣ್ಣು ಹೆದರಿಕೆದಾಗ ಇಟ್ಕೊಂಡಾರ್ರಿ. ಹೊರಗಿಂದ ಬರ್ತಾನ ಬರೀ ಭಯದಿಂದನ ಏನ್ ಅಂತಾರೋ ಏನ್ ಬಿಡ್ತಾರೋ, ಇದೇ ಹೆದರಿಕೆ, ಇದೇ ಭಯ. ಮನೆಯಿಂದ ಒಂದ್ ಸ್ವಲ್ಪ ಹೊರಗೆ ಹೋದ್ರಂದ್ರೆ ನೆಮ್ಮದಿಯಿಂದ ಇರ್ತೇವ್ರಿ. ಮನೆಯಾಗಿದ್ರು ಅಂತೂ ಬರೀ ಭಯ 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 ಇದ್ರೊಳಗೆ ಇರ್ತೇವ್ರಿ. ಏನ್ ಅಂತಾರ ಏನ್ ಮಾಡ್ತಾರ ಅಂತ ಅನ್ನೋದನ್ನ ಒಂಥರ ಮನೆಯೊಳಗ ನೀರಿನ ಗುಂಡಿ ಇದ್ದಂಗ ಆಗ್ಬಿಟ್ಟೈತ್ರಿ ನಮ್ ಜೀವನ. ಇಲ್ಲ ತಾಯಿ, ಒಂದ್ ಕೆಲಸ ಮಾಡಮ್ಮ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ನೀವೊಂದ್ ಕೆಲಸ ಮಾಡಿ. ಒಂದು ಸಾಧ್ಯವಾದ್ರೆ ನಿಮ್ಮ ಪ್ರಾಂತ್ಯದಲ್ಲಿ, ನಿಮ್ಮ ಮನೆಯಲ್ಲಿ ಅಥವಾ ಮನೆ ಸುತ್ತಮುತ್ತ ಎಲ್ಲಾದ್ರೂ ಒಂದು ಔದುಂಬರ ಅಥವಾ ಬಿಳಿ ಎಕ್ಕದ ಗಿಡ ಅಥವಾ ಚೆನ್ನಾಗಿರ್ತಕ್ಕಂಥ ಒಂದು ಹಸಿರಿರ್ತಕ್ಕಂಥ ಗಿಡಗಳ ಸಾನ್ನಿಧ್ಯದಲ್ಲಿ ಸಂಕಷ್ಟರ ಮಹಾಗಣಪತಿ, ನಿಮಗೆ ಗೊತ್ತಿದೆ ಸಂಕಷ್ಟರ ಮಹಾಗಣಪತಿಯಲ್ಲಿ ಎಂತ ಸಂಕಷ್ಟಗಳಿದ್ರೂ ಸಹಿತ ದೂರ ಆಗುತ್ತೆ ಎಂಬತಕ್ಕಂಥದ್ದು. ಸಂಕಷ್ಟರ ಮಹಾಗಣಪತಿನ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಸೂರ್ಯಾಸ್ತಮ ಆದ್ಮೇಲೆ ನೀವು ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು ನಿಮ್ಮ ಜೊತೆ ಅವರು ಪೂಜೆ ಕೂತ್ಕೊಳ್ಳಿದ್ರು ಪರವಾಗಿಲ್ಲ, ನಿಮ್ಮ ಮನೆಯವರು ಒಳ್ಳೇದಾಗ್ಲಿ ಅಂತ ಹೇಳಿ, ಅವರು ಒಳ್ಳೆ ಮನಸ್ಸಲ್ಲಿ ಇರಲಿ ಅಂತ ಹೇಳಿ, ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅಂತ ಹೇಳಿ ಸಂಕಷ್ಟರ ಮಹಾಗಣಪತಿನ ಕನಿಷ್ಠ ಪಕ್ಷ 9 ತಿಂಗಳಾದ್ರೂ ನಾವು ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು 9 ತಿಂಗಳು ಸಂಕಷ್ಟರ ಮಹಾಗಣಪತಿನ ಪ್ರತಿ ತಿಂಗಳು ಸಹಿತ ಗಣಪನ ಆರಾಧನೆ ಮಾಡ್ತಾ ಬನ್ನಿ. ಸಂಕಷ್ಟರ ಮಹಾಗಣಪತಿಯನ್ನ 9 ತಿಂಗಳು ಸಂಧ್ಯಾಕಾಲ ಗಣಪತಿ ಆರಾಧನೆ ಮಾಡಿ. ನಿಮಗೆ ಶಕ್ತಿ ಇದ್ದಷ್ಟು ಒಂದಿಷ್ಟು ಪಂಚಕಜ್ಜಾಯನೋ ಅಥವಾ ಬೆಲ್ಲ ಅವಲಕ್ಕಿನೋ ಅಥವಾ ಒಣಕೊಬ್ಬರಿನೋ ಅಥವಾ ಒಂದಿಷ್ಟು ಕಬ್ಬಿನ ಜಲ್ಲೆನೋ ಇಂಥದ್ದನ್ನ ಗಣಪನಿಗೆ ನೈವೇದ್ಯ ಮಾಡಿ. ಅಥವಾ ಕಡಲೆಕಾಳನ್ನ ನೀರಲ್ಲಿ ನೆನೆಸಿ ಆ ನೆಂದಿರ್ತಕ್ಕಂಥ ಕಡಲೆಕಾಳನ್ನ ಅದಕ್ಕೊಂಚೂರು ಬೆಲ್ಲ ಒಂಚೂರು ತುಪ್ಪ ಸವರಿ ಅದನ್ನ ಸಂಧ್ಯಾಕಾಲ ಗಣಪತಿಗೆ ನೈವೇದ್ಯ ಮಾಡಿ ಸಂಕಷ್ಟರ ಮಹಾಗಣಪತಿ ಹೆಸರನ್ನ 108 ಬಾರಿ ಹೇಳ್ಕೊಂಡ್ರೆ ನಿಮ್ಮ ಎಂತಹ ಸಂಕಷ್ಟ ಇದ್ರು, ನಿಮ್ಮ ವಾಸ್ತುಗಳಲ್ಲಿರ್ತಕ್ಕಂಥ ಎಂಥ ದೋಷ ಇದ್ರು ಖಂಡಿತ ದೂರ ಆಗುತ್ತೆ. ಇದು ಸಾಕಷ್ಟು ಅನುಕೂಲ ಇರತಕ್ಕಂಥದ್ದು, ಶೀಘ್ರವಾಗಿ ಫಲವನ್ನ ಕೊಡ್ತಕ್ಕಂಥದ್ದು. ಒಳ್ಳೇದಾಗ್ಲಿ ತಾಯಿ, ಚೆನ್ನಾಗಿರಮ್ಮ. ಗುರುಶೀಗ ರಾಶಿ ಫಲಗಳನ್ನ ಮುಂದುವರಿಸೋದಾ? ಖಂಡಿತಮ್ಮ, ರಾಶಿ ಫಲ ತಿಳ್ಕೊಳ್ಳೇಬೇಕು. ಆದರೆ ಅದಕ್ಕೂ ಮುನ್ನ ಈಗಷ್ಟೇ ಆ ತಾಯಿ ಎಂತಹ ಸಂಕಷ್ಟದಲ್ಲಿದ್ದಾಳೆ. ಆದರೆ ಎಂತಹ ಸಂಕಷ್ಟಗಳಿದ್ರೂ ಕಷ್ಟಗಳು ದೂರ ಆಗಬೇಕಾದ್ರೆ, ಕಷ್ಟಗಳು ಮಂಜಿನಗಡ್ಡೆ ತರ ಕರಗಬೇಕಾದ್ರೆ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಗಣಪ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅಂತಹ ವಿಶೇಷವಾಗಿರ್ತಕ್ಕಂತಹ ಗಣಪನ ಆರಾಧನೆ, ಅಂತಹದ್ದೇ ಆದಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ. ಬನ್ನಿ ದರ್ಶನ ಮಾಡಿ ಬರೋಣ. Yeah.
ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಗಣಪ. ಹಾಗೆ ಗಣಪನಿಂದ ಬಂದಂತಹ ಈ ಮಹಾಪ್ರಸಾದ, ಈ ಪ್ರಸಾದ ರಾಜ್ಯ ದೇಶದ ಸಮಸ್ತರಿಗೂ ಸಲ್ತಕ್ಕಂತಹದ್ದು. ಮಹಾಗಣಪತಿಯ ಈ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕಿ, ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕಿ. ಗಣಪತಿನೇ ಬಂದು 4 ಯುಗ ಆಗಿದೆ ಪ್ರತಿಷ್ಠಾಪನೆಯಾಗಿ. ಅಂದರೆ ಕೃತಯುಗದಲ್ಲಿ ತ್ರಿಪುರಾಸುರ ಎಂಬ ರಾಕ್ಷಸನ ಸಂಹಾರಕ್ಕಾಗಿ ಗಣಪತಿನೇ ತ್ರಿಮೂರ್ತಿಗಳು, ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ 3 ಜನ ತ್ರಿಮೂರ್ತಿಗಳಿಂದ ಕೂಡಿ ಗಣಪತಿನೇ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಈ ಸ್ಥಳಕ್ಕೆ ಕೂಟಾದ್ರಿ, ಕೂಡುಮಲೆ ಅಂತ ಹೆಸರು. ಆದರೆ ಅದರ ಅರ್ಥವಿಲ್ಲದಿರ ಕುರುಡುಮಲೆ ಆಗಿದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣಾಸುರನ ಮೇಲೆ ಯುದ್ಧಕ್ಕೆ ಹೋಗಕ್ಕೆ ಮುಂಚೆ ಜಯ ಆಗಬೇಕು ಅಂತ ಶ್ರೀರಾಮಚಂದ್ರ ಬಂದು ಇಲ್ಲಿ ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಶಮಂತಕಮಣಿ ಅಪವಾದ ಬಂದಾಗ ಆ ಅಪವಾದ ಪರಿಹಾರ ಆಗಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಬಂದು ಇಲ್ಲಿ ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪಂಚ ಪಾಂಡವರು ಕೌರವರ ಮೇಲೆ ಯುದ್ಧಕ್ಕೆ ಹೋಗಕ್ಕೆ ಮುಂಚೆ ಜಯ ಆಗಬೇಕು ಅಂತ ಪಂಚ ಪಾಂಡವರು ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ದೇವರನ್ನೇ ನೋಡಿ ದೇವಸ್ಥಾನ ಪೂರ್ತಿ ಶ್ರೀಕೃಷ್ಣ ದೇವರಾಯರು ದೇವಸ್ಥಾನ ಕಟ್ಟಿರೋದು. ಗಣಪತಿ ಪೂರ್ತಿ ಸಾಲಿಗ್ರಾಮ ಶಿಲೆ ಗಣಪತಿ. ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಗಣಪತಿ ಎಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ನಾವು ಏನೇ ಜಾಗದಲ್ಲಿ ಬೇಡ್ಕೊಂಡ್ರೂ ನಮ್ಮ ಇಷ್ಟಾರ್ಥಗಳೆಲ್ಲ ಈ ಜಾಗದಲ್ಲಿ ನೆರವೇರುತ್ತೆ. ಮತ್ತೆ ಇಲ್ಲಿ ಬೆಟ್ಟದಲ್ಲಿ ಕೌಂಡಿನ್ಯ ಆಶ್ರಮ ಅಂತಿದೆ. ಕೌಂಡಿನ್ಯ ಮಹರ್ಷಿಗಳು ತಪಸ್ ಮಾಡಿರ್ತಕ್ಕಂಥ ಜಾಗ ಬೆಟ್ಟದಲ್ಲಿದೆ. ಮತ್ತೆ ಕೌಂಡಿನ್ಯ ನದಿ ಉಗಮ ಸ್ಥಾನ ಬೆಟ್ಟದಲ್ಲಿದೆ. ಆ ಕೌಂಡಿನ್ಯ ಮಹರ್ಷಿಗಳು ಇಲ್ಲಿ ಈಗಲೂ ಬಂದು ದೇವರಿಗೆ ಪೂಜೆ ಮಾಡ್ತಾರೆ ಅನ್ನೋ ಒಂದು ಪ್ರತೀತಿ ಈ ಜಾಗದಲ್ಲಿ ಇದೆ. ಹಾಗಾಗಿ ನಾವು ಏನೇ ಬೇಡ್ಕೊಂಡ್ರೇನು ನಮ್ಮ ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನದಂದು ಸ್ವಾಮಿಗೆ ನಡೆದಂತಹ ಪೂಜಾ ಕೈಂಕರ್ಯಗಳನ್ನು ಪ್ರಸಾದ ರೂಪದಲ್ಲಿ ಫಲಪುಷ್ಪಗಳನ್ನು ದರ್ಶನ ಮಾಡಿದ್ರಿ. ಮತ್ತೊಂದು ದಿನ ಅತಿ ಶೀಘ್ರದಲ್ಲೇ ಈ ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಸ್ವಾಮಿಗೆ ಒಂದು ಬೃಹತ್ ಮಟ್ಟದ ಫಲ ಪಂಚಾಮೃತ ಮಹಾಭಿಷೇಕವನ್ನು ನಡೆಸುವಂತದ್ದಾಗಲಿ. ಆ ನಡೆಸುವಂತಹ ಕಾರ್ಯಕ್ರಮ ಪ್ರತಿಯೊಂದು ಸಹಿತ, ಅದರಲ್ಲೂ ಮಹಾಭಿಷೇಕದ ಆ ದಿನಾಂಕವನ್ನು ಸಹಿತ ನಾನು ನಿಮಗೆ ತಿಳಿಸ್ತೀನಿ. ಆ ಶುಭ ದಿನ ಆದಷ್ಟು ಬೇಗ ಬರಲಿ ಅಂತ ಇವತ್ತು ಸಂಕಷ್ಟರ ಮಹಾಗಣಪತಿ ನಾನು ಪ್ರಾರ್ಥನೆ ಮಾಡ್ತಾ, ರಾಜ್ಯದ ಜನತೆ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಕ್ಕೆ ನಿಮ್ಮ ಕರಹಸ್ತದಿಂದ ಆಜ್ಯ ಆಗಲಿ ಅಥವಾ ಮಧು ಆಗಲಿ ಅಥವಾ ಆಪ್ಯ ಆಗಲಿ ದದಿ ಆಗಲಿ, ಅಂದ್ರೆ ಹಾಲು, ಮೊಸರು, ತುಪ್ಪ, ಸಕ್ಕರೆ ಯಥೇಚ್ಛವಾದಂಥ ರೀತಿ ಗಣಪನ ಅಭಿಷೇಕಕ್ಕೆ ನೀವು ತಗೊಂಬನ್ನಿ, ನಾನು ತರ್ತೀನಿ. ವಿಶೇಷವಾದಂತಹ ಅಭಿಷೇಕವನ್ನ ಸದ್ಯದಿಂದಲೇ ಒಂದು ಒಳ್ಳೆ ಮುಹೂರ್ತ ನೋಡಿ ರಾಜ್ಯದ ಸುಖ ಸಂತೋಷಕ್ಕೋಸ್ಕರ, ನೆಮ್ಮದಿಗೋಸ್ಕರ, ಪ್ರಸ್ತುತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ರಾಜ್ಯ ದೇಶ ಬಿಟ್ಟು ತೊಲಗಲಿ ಎಂಬತಕ್ಕಂಥಕ್ಕೋಸ್ಕರ ಇವತ್ತು ಗಣಪನ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸುಖ ಸಂತೋಷವಾಗಿರೋಣ. ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ, ಯೋಧರಿಗಾಗಿ ನಿರಂತರವಾದಂತಹ ಒಂದು ಸಂಕಲ್ಪ ಪ್ರಾರ್ಥನೆ ಇಲ್ಲಿ ನಡೆಸೋಣ. ಭಗವಂತ ಅಂತರಾಯಾಯ ಸರ್ವಸ್ವಮೋತಿರಾತ್ರಮುತ್ತಮಃ ಭವತಿ ಸರ್ವಸ್ಯಾಪ್ತೇ ಸರ್ವಸ್ಯ ಚಿತ್ತೇ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತೆ ಜಯತೆ ತೇ ಜಯತೆ. ಧನುರಾಶಿ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಹೊಂದಿದ್ರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇವತ್ತಿನ ನಿಮ್ಮ ಕಾಯಕದಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಬದುಕಿದೆ. ನೀವು ಯಾವುದೇ ಕೆಲಸಗಳನ್ನು ಮಾಡಿ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಸ್ತ್ರೀಯರಾಗಲಿ ಪುರುಷರಾಗಲಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಆದರೆ ಆರೋಗ್ಯದ ಕಡೆ ಮಾತ್ರ ಬಹಳ ಲಕ್ಷ್ಯ ಇರಲಿ.
ಭಗವಂತ ಯಥೇಚ್ಛವಾಗಿ ಎಲ್ಲವನ್ನೂ ಕೊಟ್ಟಾಗ, ನಿಮ್ಮ ಮನಸ್ಸಲ್ಲೊಂದು ಸುಖ, ಸಂತೋಷ, ನೆಮ್ಮದಿಯನ್ನು ಕೊಟ್ಟಾಗ ಕೆಲವೊಮ್ಮೆ ನಾವು ಹಾಕುವ ಹೆಜ್ಜೆನಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀವಿ. ಹಾಕುವ ಹೆಜ್ಜೆ ಸ್ವಲ್ಪ ವ್ಯತ್ಯಾಸ ಆದರೆ ಅದರಿಂದ ಪನಿಷ್ಮೆಂಟು, ಅದನ್ನು ತೊಂದರೆನೋ ಅದು ನಾವೇ ಅನುಭವಿಸಬೇಕಾಗತ್ತೆ. ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ಇದ್ದರೆ ಧನುರಾಶಿಯವರು ಅರ್ಥಪೂರ್ಣವಂತ ಬದುಕನ್ನು ಕಾಣ್ತೀರಿ. ಇವತ್ತು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಶುಭ ಸಂಧ್ಯಾಕಾಲ ಗಣಪರ ಆಲಯ ಇರಲಿ ಅಥವಾ ಮನೆಯಲ್ಲೇ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ದೂರ್ವ ಮತ್ತು ಬಿಲ್ವದಿಂದ ಅಂದರೆ ಗರಿಕೆಯಿಂದ ಮತ್ತು ಬಿಲ್ವಪತ್ರೆಯಿಂದ ಗಣಪನಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿ ಸಣ್ಣ ಮಕ್ಕಳಿಗೆ ಒಂದಿಷ್ಟು ಪ್ರಸಾದ ರೂಪದಲ್ಲಿ ಏನಾದ್ರು ಒಂಚೂರು ಹಣ್ಣು ಹಂಪಲು ಕೊಡೋದ್ರಿಂದ ಸಾಕಷ್ಟು ಒಳಿತನ್ನ, ಹೆಚ್ಚು ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಶುಕ್ರನ ಆಸ್ಥಾನ ವಿಶೇಷವಾದ್ರಿಂದ ಮನಸ್ಸಲ್ಲಿರ್ತಕ್ಕಂತಹ ಎಂತಹ ದ್ವಂದ್ವ ಚಿಂತನೆಗಳಾದರೂ ಮಕರ ರಾಶಿಯವರು ಇವತ್ತು ತಿಳಿಗೊಳಿಸಿಕೊಳ್ತೀರಿ. ಹಾಗೆ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಅರ್ಥಪೂರ್ಣವಂತ ಬದುಕನ್ನು ಕಾಣಬೇಕಾದ್ರೂ ಇವತ್ತಿನ ದಿವಸ ಸ್ವಲ್ಪ ಸಮಾಧಾನ ರೀತಿ ಆಲೋಚನೆ ಮಾಡತಕ್ಕಂಥದ್ದು, ದುಡುಕಿ ಮಾತಾಡದಿರತಕ್ಕಂಥದ್ದು, ಯಾರನ್ನೂ ನಿಂದಿಸದಿರತಕ್ಕಂಥದ್ದು, ನಮ್ಮ ಗ್ರಹಗತಿಗಳು ಸರಿಲ್ದಿರ ಆಗುವಂತಹ ವ್ಯತ್ಯಾಸಕ್ಕೆ ನಾವು ಇನ್ನೊಬ್ಬರನ್ನು ದೂಷಣೆ ಮಾಡತಕ್ಕಂಥದ್ದು ಸಮಂಜಸವಲ್ಲ. ಇನ್ನೊಂದು ಸ್ವಲ್ಪ ದಿವಸ ಮಕರ ರಾಶಿಯವರಿಗೆ ಇಂತಹದ್ದೇ ಸಮಸ್ಯೆಗಳಿದೆ. ಯಾವುದೇ ಒಂದು ಕೆಲಸವಾದರೂ ಸಹಿತ ಪರಿಪೂರ್ತಿ ಆಗದಿರತಕ್ಕಂಥದ್ದು, ಮತ್ತೆ ಯಾವುದೇ ಕೆಲಸಗಳಾದರೂ ಸಹಿತ ವಿಶೇಷವಾಗಿ ಸಿದ್ಧಿಸದಿರತಕ್ಕಂಥದ್ದು, ಸಣ್ಣ ಪುಟ್ಟ ಪ್ರಾರಂಭದಲ್ಲೇ ಸಹಿತ ಅಲ್ಲಲ್ಲೇ ಸಮಸ್ಯೆ ಎದುರಾಗುವಂತ ಲಕ್ಷಣ ಇರುತ್ತೆ. ಆದರೂ ಬಿಡದಿರ ಆ ಕೆಲಸವನ್ನು ನೀವು ಮುಂದುವರಿಸಿದ್ದೆ ಆದರೆ ಗಣಪನ ಅನುಗ್ರಹದಿಂದಲೇ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಸಾಧ್ಯವಾದರೆ ಇವತ್ತು ಕೆಂಪು ಗಂಧದಿಂದ ಅಂದರೆ ರಕ್ತಚಂದನದಿಂದ ಗಂಧವನ್ನು ತೆಗೆದು ಅದಕ್ಕೆ ಬಿಳಿ ಎಕ್ಕದ ಹೂಗಳಿಗೆ ಗಂಧವನ್ನು ಲೇಪನ ಮಾಡಿ ಗಣಪತಿಯ ಪಾದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಅರ್ಥಪೂರ್ಣವಂತ ಬದುಕನ್ನು ಕಾಣ್ತೀರಿ, ಹೆಚ್ಚು ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಗಣಪನ ಆರಾಧನೆ, ವಿಷ್ಣು ಆರಾಧನೆ ಅಥವಾ ಶಕ್ತಿ ದೇವತೆಯ ಆರಾಧನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶುಭ ಶನಿವಾರ ಆದ್ದರಿಂದ ಇವತ್ತಿನ ದಿವಸ ಶನೇಶ್ವರ ಮಂತ್ರವನ್ನಾಗಲಿ ಅಥವಾ ಹನುಮನ ಸಾನ್ನಿಧ್ಯವಾಗಲಿ ಅಥವಾ ಅಶ್ವತ್ಥ ಪ್ರಾರ್ಥನೆಯಾಗಲಿ ಮಾಡೋದ್ರಿಂದ ಅರ್ಥಪೂರ್ಣವಂತ ಬದುಕನ್ನು ಕಾಣ್ತೀರಿ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಆಧ್ಯಾತ್ಮಿಕದ ಈ ಬದುಕು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಮಂದಗತಿಯಲ್ಲಿ ಸಾಗುವಂತಹ ಕೆಲಸವನ್ನು ಸಹಿತ ಇವತ್ತು ಚುರುಕುಗೊಳಿಸಿಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳ ಜೊತೆಗೆ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂಥದ್ದು, ಸಾಧ್ಯವಾದರೆ ಒಂದಷ್ಟು ವಸ್ತ್ರದಾನವನ್ನು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಮಾಡತಕ್ಕಂಥದ್ದು ಅಥವಾ ಹಿರಿಯರ ಕಷ್ಟಗಳನ್ನು ಅರಿತು ಅವರಿಗೆ ಬೇಕಾದಷ್ಟು ಸಹಾಯವನ್ನು ಸಲ್ಲಿಸತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಪ್ರಾಣಿ ಪಕ್ಷಿಗಳಿಗಾಗಲಿ, ದನಕರುಗಳಿಗಾಗಲಿ ಅಥವಾ ಗಿಡ ಮರಗಳಿಗಾಗಲಿ ನಿಮ್ಮಿಂದ ಏನಾದರೂ ಒಂದಿಷ್ಟು ಸೇವೆಯನ್ನು ಸಲ್ಲಿಸಿದ್ರೆ ಮತ್ತಷ್ಟು ಅರ್ಥಪೂರ್ಣವಂತ ಬದುಕನ್ನು ಕಾಣ್ತೀರಿ. ಪ್ರಕೃತಿಯ ನಮಸ್ಕಾರ ಮಾಡತಕ್ಕಂಥದ್ದು, ಪ್ರಕೃತಿಯನ್ನು ಒಲಿಸತಕ್ಕಂಥದ್ದು, ಪ್ರಕೃತಿಯ ಉಳಿವಿಕೆಗಾಗಿ ನೀವು ಚಿಂತನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಂತ ಬದುಕನ್ನು ಕಾಣಬಹುದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ತಾವು ಧರಿಸುವ ವಸ್ತ್ರ ಅಥವಾ ಯಾವುದೇ ಕೆಲಸ ಕಾರ್ಯಗಳಾದರೂ ಮನೆಯಲ್ಲಿ ಏನು ಅಂದುಕೊಳ್ತಿರೋ ಆ ಕೆಲಸವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ಗಣಪತಿಯ ಆರಾಧನೆ ಮಾಡತಕ್ಕಂಥದ್ದು, ಗಣಪತಿಯ ಇಷ್ಟಾರ್ಥಗಳಂದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಗಣಪರಿಗೆ ವಿಶೇಷವಾದ ಸೇವೆ ಸಲ್ಲಿಸತಕ್ಕಂಥದ್ದು, ಇದೆಲ್ಲವನ್ನು ಸಹಿತ ಸಿದ್ಧಿಪಡಿಸಿಕೊಳ್ತೀರಿ. ಅದರಲ್ಲೂ ಇವತ್ತಿನ ದಿವಸ ಯಾವುದಾದ್ರು ಪುಣ್ಯಕ್ಷೇತ್ರ, ಶ್ರೀಕ್ಷೇತ್ರ ಅಥವಾ ನಿಮ್ಮ ವಾಸ್ತುಗಳಲ್ಲೇ ಗಣಪನ ಆರಾಧನೆ ಮಾಡತಕ್ಕಂಥದ್ದು, ಸಂಕಷ್ಟರ ಮಹಾಗಣಪತಿ ಆಚರಣೆ ನಡೆಸ್ತಕ್ಕಂಥದ್ದು, ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ನೀವು ಸಲ್ಲಿಸುವಂತಹ ಗೌರವ, ನೀವು ಕೊಡಬೇಕಾಗಿರ್ತಕ್ಕಂಥ ಮಾನ್ಯತೆ, ಜೊತೆಗೆ ಅವರ ಮಾತಿನಂತೆ ನಡೀತಕ್ಕಂಥದ್ದು ಮಾಡೋದ್ರಿಂದ ಅವರ ಅನುಭವದ ಮಾತು ನಿಮಗೆ ಹೆಚ್ಚು ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಇವತ್ತು ಮಕ್ಕಳ ಬಗ್ಗೆ ಮಾತ್ರ ಬಹಳ ಎಚ್ಚರಿಕೆ ಎಂದಿರಿ. ವಯಸ್ಸಾಗಿರ್ತಕ್ಕಂತಹ ವೃದ್ಧರು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಇಷ್ಟು ಕಾರ್ಯಕ್ರಮದಲ್ಲಿ ನೀವು ಯೋಚನೆ ಮಾಡಿದ್ದೆ ಆದರೆ ಖಂಡಿತ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಹಸುಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥ ವೃದ್ಧರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಈ 3 ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ನಿಮ್ಮ ರಾಶಿ ಫಲದಲ್ಲಿ ಮತ್ತಷ್ಟು ಅರ್ಥಪೂರ್ಣಂತ ಬದುಕನ್ನು ಕಾಣ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಸಂಕಷ್ಟಹರ ಮಹಾಚತುರ್ಥಿಯ ಈ ಶುಭ ದಿನದಂದು 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡಿದ್ದಾರೆ ಗುರುಜರು. ಬನ್ನಿ ಹಾಗಿದ್ರೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ಅನ್ವೇಷ್ ಅಂತ. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ಬೆಂಗಳೂರಿಂದ ಮೇಡಮ್, ಅತ್ತಿಗುಪ್ಪೆಯಿಂದ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆ ಮೇಡಮ್, ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತು, ಮಾತಾಡಿ. ಹಲೋ. ಹಲೋ ಗುರುಜಿ ಅವರೇ.
ನಮಸ್ತೆ ನನ್ನ ಹನ್ಮೇಶ್. ಹೆಸರು ಅನ್ಮೇಶ್ ಅಂತ. ಇದು ನಂದು ಕೆಲಸದಲ್ಲಿ ಒಂದ್ ಸ್ವಲ್ಪ ತೊಂದರೆ ಆಗಿದೆ. ಯಾರೋ ಮಾಡಿರೋ ತಪ್ಪಿಗೆ ನಾನ್ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಆ ತೊಂದರೆಗಳು ಯಾವಾಗ ದೂರ ಆಗುತ್ತೆ ಅಂತ ಕೇಳ್ಬೇಕಾಗಿತ್ತು. ಹನ್ಮೇಶ್, ಕೆಲವೊಮ್ಮೆ ನಾವು ಶ್ರದ್ಧೆಯಿಂದ ಕೆಲಸ ಮಾಡುವ ಸಾನ್ನಿಧ್ಯಗಳಲ್ಲೂ ಸಹಿತ ಕೆಲವೊಮ್ಮೆ ಇಂಥ ಆಪತ್ತುಗಳು ಬರುತ್ತೆ. ಯಾರೋ ಮಾಡ್ತಕ್ಕಂಥದ್ದಕ್ಕೆ ನಾವು ತಲೆ ಕೊಡಬೇಕಾಗಿ ಬರುತ್ತೆ. ಮಾಡಿರ್ತಕ್ಕಂಥವ್ರು ಕೈ ಸಿಗೋದಿಲ್ಲ, ಆದರೆ ಆ ಸ್ಥಳದಲ್ಲಿರ್ತಕ್ಕಂಥವ್ರು ಕೈ ಸಿಗಾಕೊಂಡ್ಬಿಡ್ತಾರೆ. ಅಂತಹ ಪರಿಸ್ಥಿತಿಗಳು ಒಂದಷ್ಟು ಕಾಲ ಆಗುತ್ತೆ. ಅದು ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ. ಯಾಕೆಂದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ಪ್ರಸ್ತುತ ಚಂದ್ರ ಮತ್ತೆ ರಾಹು ಇರತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ಇದು ಮೇಲಿಂದ ಮೇಲೆ ನಡೀತಾನೆ ಇದೆ. ಪ್ರತಿ 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸತಿ ಇಂಥ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾನೆ ಇರ್ತೀರಿ, ನೀವು ನೋಡ್ತಾನೆ ಇದ್ದೀರಿ. ಇದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಗಣಪನ ಸಾನ್ನಿಧ್ಯ ಇರಲಿ, ಅಥವಾ ಬಿಳಿ ಎಕ್ಕದ ಗಿಡ ಇರಲಿ, ಅಥವಾ ವಿಶೇಷವಾಗಿ ಹರಿಯುವ ನೀರು, ಸಮುದ್ರ ತೀರ. ಆದರೆ ಈ ಪ್ರಸ್ತುತ ಕಾಲ ಇದೆಲ್ಲವೂ ಕಷ್ಟವೇ. ಆದರೂ ಮುಂಬರ್ತಕ್ಕಂತಹ ಯಾವುದಾದ್ರೂ ಒಂದು ಸನ್ನಿವೇಶ ನಿಮಗೆ ಅನುಕೂಲ ಆದಾಗ ಒಂದು ತೀರ್ಥಕ್ಷೇತ್ರದಲ್ಲಿ ದೇವರ ದರ್ಶನ ಮಾಡಿ, ಹರಿಯುವ ನೀರಲ್ಲಿ ಸ್ನಾನ ಮಾಡಿ, ಆ ದಡದಲ್ಲೇ ಒಂದು ಗಣಪತಿನ ಆರಾಧನೆ ಮಾಡಿ, ಅಥವಾ ಸಾಧ್ಯವಾದರೆ ಎಲ್ಲಾದರೂ ಕ್ಷೇತ್ರದಲ್ಲಿ ಸಂಕಷ್ಟರ ಮಹಾಗಣಪತಿ ನಡೆಯುವ ಕ್ಷೇತ್ರದಲ್ಲಿ ಒಂದು 3 ತಿಂಗಳು ಸ್ವಾಮಿಯ ದರ್ಶನ ಮಾಡಿಕೊಂಡು ಬನ್ನಿ. ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಡ್ತೀರಿ. ಹಾಗೆ ಇವತ್ತು ನೀವು ಮಾಡಬೇಕಾದ್ದು ಒಂದು ಸ್ವಲ್ಪ ಜೇನುತುಪ್ಪ ಜೊತೆಗೆ ಒಂಚೂರು ಬೆಲ್ಲ ಮತ್ತು ಜೇನುತುಪ್ಪವನ್ನು ಹನುಮನ ಸಾನ್ನಿಧ್ಯ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಶೀಘ್ರವಾಗಿ ಎಲ್ಲಿ ಯಾವ ಸಮಸ್ಯೆನ ಕಂಡಿದ್ದೀರೋ, ಯಾವ ಶತ್ರುಗಳಿಂದ ನಿಮಗೆ ನೋವು ಉಂಟಾಗಿದೆಯೋ ಅಂತಹವರಿಂದಲೇ ಮತ್ತಷ್ಟು ಒಳಿತಾಗುವಂತ ಕಾಲ ತುಂಬಾ ಸನ್ನಿಹಿತವಾಗುತ್ತೆ, ಹತ್ತಿರದಲ್ಲೇ ಇರುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರವನ್ನ ಓದೋಣ, ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿ ಅವರು ಕಳಿಸಿರುವಂತಹ ಭಾವಚಿತ್ರ. ಈ ಪತ್ರವನ್ನ ದಾವಣಗೆರೆ ತಾಲೂಕಿನ ಒಂದು ಗ್ರಾಮದಿಂದ ಬರೀತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹೆಸರು ಪೂಜಾ ಅಂತ. ಗುರುಜಿ ಜೊತೆಗೆ ಮಾತಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ಕರೆ ಸಿಗ್ತಾ ಇಲ್ಲ. ಗುರುಜಿ, ನನ್ನ ಸಮಸ್ಯೆ ಏನು ಅಂದ್ರೆ, ನನಗೆ ಅಪ್ಪ ಅಮ್ಮ ಇಬ್ರು ಇಲ್ಲ. ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಅವ್ರು ತೀರ್ ಹೋದ್ರು. ನಂತರ ನನ್ನನ್ನ ನಮ್ಮ ಮಾವಂದ್ರು ಸಾಕ್ತಾ ಇದ್ರು. ನನಗೆ 18ನೇ ವರ್ಷಕ್ಕೆ ಮದುವೆ ಮಾಡಿದ್ರು. ಮದುವೆ ಆಗಿ 2ನೇ ವರ್ಷಕ್ಕೆ ನನ್ನ ಗಂಡ ತೀರ್ಕೊಂಡ್ರು. ಈಗ ನನಗೆ 20 ವರ್ಷ ಗುರುಜಿ. ನಾನು ಮತ್ತೆ ಇವಾಗ ಗಂಡನ ಮನೆಯಲ್ಲಿ ಇಲ್ಲ, ಮತ್ತೆ ನಾನು ಮಾವಂದ್ರ ಮನೆಗೆ ಬಂದಿದ್ದೇನೆ. ಆದ್ರೆ ನನ್ನ ಮಾವಂದ್ರು ತುಂಬಾ ಹಿಂಸೆ ಕೊಡ್ತಾರೆ, ಅದನ್ನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಣ್ಣ ತಮ್ಮಂದ್ರು 3 ಜನ ಇದ್ದಾರೆ. ನನಗೆ ಇವ್ರ ಜೊತೆಗೆ ಇರೋದಕ್ಕೂ ಕೂಡ ಇಷ್ಟ ಇಲ್ಲ. ಏನ್ ಮಾಡ್ಬೇಕು, ಮುಂದಿನ ಜೀವನ ಹೇಗೆ ಅನ್ನೋದೇ ನನಗೆ ಚಿಂತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಕಷ್ಟಕರ ಇದು. ಒಂದು ಹೆಣ್ಣು ಗಂಡದ ಮನೆಗೆ ಹೋಗೋದಕ್ಕೆ ಮುನ್ನ ಆಕೆ ಎಲ್ಲೇ ಇದ್ರೂ ಅವಳಿಗೆ ಆದಂತಹ ಒಂದು ಸೆಕ್ಯೂರಿಟಿ ಇರುತ್ತೆ, ಒಂದು ಜವಾಬ್ದಾರಿ ಇರುತ್ತೆ. ಒಮ್ಮೆ ಮದುವೆ ಅಂತ ಆದ ನಂತರ, ಮದುವೆ ಆದಮೇಲೆ ಹೆಣ್ಮಕ್ಳನ್ನು ನೋಡೋ ದೃಷ್ಟಿ ಬೇರೆ ಆಗುತ್ತೆ. ಆಕೆಗೊಂದು ಪೂಜನೀಯವಾದಂತಹ ಸ್ಥಾನಮಾನ ಸಿಗುತ್ತೆ ನಿಜ. ಅದೇ ಆಸ್ಥಾನದಿಂದ ತನ್ನ ಗಂಡನ್ನು ಕಳ್ಕೊಂಡು ತಾನು ಪುನಃ ತನ್ನ ತವರಿಗೋ ಅಥವಾ ಇನ್ನೊಬ್ಬರ ಒಂದು ಆಶ್ರಯಕ್ಕೋ ಸಿಕ್ಕೊಂಡ್ಬಿಟ್ರೆ ಆಗ ಆಕೆಯ ಬದುಕು ಅದು ಹೇಳ್ತಿರೋದು ಬಹಳ ಕಷ್ಟವೇ ಸರಿ. ಇದು ಈಕೆ ಒಬ್ಬಳ ಹೆಣ್ಣುಮಗಳ ಕೆಲಸ ಅಲ್ಲ, ಇವಳೊಬ್ಬಳ ಸಮಸ್ಯೆ ಅಲ್ಲ. ಇದು ಇಂಥ ಸಾಕಷ್ಟು ಜನ ಹೆಣ್ಣುಮಕ್ಕಳು ಈ ಪ್ರಕಾರ ಕಣ್ಣೀರು ಹಾಕ್ತಿದ್ದಾರೆ. ಪ್ರತಿದಿನ ಒಂದು ಬಾಳೆ ಎಲೆ ತರ ಅವ್ರ ಜೀವನ ಇರುತ್ತೆ. ಎಲ್ಲಿ ಗಾಳಿಗೆ ಬೆರುಗು, ಒಂದು ಸ್ವಲ್ಪ ಗಾಳಿ ಬಂದರೆ ಎಲ್ಲಿ ಹೊಡೆದೋಗ್ಬಿಡುತ್ತೋ, ಅಥವಾ ಯಾವ ಸಮಸ್ಯೆ ಬಿದ್ದು ಅಥವಾ ಕೈ ಜಾರ ತಳಬಿದ್ರೆ ಎಲೆಯಲ್ಲಿ ಚೂರಾಗುತ್ತೋ, ಈ ಪ್ರಕಾರವಾದಂಥ ಪರಿಸ್ಥಿತಿ ಇದೆ. ಇಂತಹದ್ದು ಸಾಕಷ್ಟು ಕುಟುಂಬಗಳಲ್ಲಿದೆ. ಆದರೆ ಈ ಹೆಣ್ಣುಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ಇರಬೇಕು, ಧೈರ್ಯ ಇರಬೇಕು. ಆದರೆ 20 ವರ್ಷ ಅಂತ ಹೇಳ್ತಾ ಇದ್ದೆ ತಾಯಿ. 20 ವರ್ಷಕ್ಕೆ ಈ ಸಮಸ್ಯೆಗಳನ್ನ, ಇಷ್ಟು ಕಷ್ಟವನ್ನು ಅನುಭವಿಸೋದಕ್ಕಿನ್ನ ಮುಂಬರ್ತಕ್ಕಂತಹ ದಿನಗಳಲ್ಲಿ ಆದಷ್ಟು ಬೇಗ ಇನ್ನೊಂದು ಕುಟುಂಬವನ್ನ ಅಥವಾ ಯಾವ್ದಾದ್ರು ಒಂದು ಕುಟುಂಬಕ್ಕೆ ಇನ್ನೊಂದು ಮನೆ ದೀಪ ಹಚ್ಚುವಂತ ಕೆಲಸಕ್ಕೆ ನೀನು ಮುಂದಾದ್ರೆ ಖಂಡಿತ ನಿನ್ನ ಬದುಕಲ್ಲಿ ಒಂದು ಒಳ್ಳೇದಾಗತ್ತೆ ತಾಯಿ. ಯಾರು ಏನೇ ಹೇಳಲಿ, ಯಾರು ಏನೇ ಮಾತಾಡಲಿ, ಇವತ್ತಿಗೂ ಕೆಲವು ಹಳ್ಳಿಗಳ ಕಡೆ, ಕೆಲವು ಪ್ರಾಂತ್ಯಗಳಲ್ಲಿ ಒಂದು ಸತಿ ಮದುವೆ ಆದ ನಂತರ ಆ ಹೆಣ್ಣು ಮಗುವಿಗೆ ಇನ್ನೊಂದು ಮದುವೆ ಇಲ್ಲ, ಅವಳನ್ನ ಸಾಧ್ಯವಾದಷ್ಟು ಆ ಮನೆಯಲ್ಲಿ 4 ಗೋಡೆ ಮಧ್ಯದಲ್ಲೇ ಕೂಡ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಿರ್ತಕ್ಕಂಥದ್ದು ಸಾಕಷ್ಟು ಕಿವಿಗೆ ಬಿದ್ದಿದೆ, ನಾವು ನೋಡ್ತಾ ಇದ್ದೀವಿ ಸಹಿತ. ಆದರೆ ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಆಯಾ ಭಾಗದಲ್ಲಿರ್ತಕ್ಕಂಥ ಹಿರಿಯರು ಒಂದು ಒಳ್ಳೆ ತೀರ್ಮಾನಕ್ಕೆ ಬರಬೇಕು. ಅಂತ ಹೆಣ್ಮಕ್ಕಳಿಗೆ ಪುನಃ ಒಂದು ಜೀವನ ಕಟ್ಕೊಳ್ಳೋದಕ್ಕೆ, ಒಂದು ಒಳ್ಳೆ ನಿರ್ಧಾರಕ್ಕೆ ಬರಲಿಕ್ಕೆ, ಒಂದು ಒಳ್ಳೆಯ ಒಂದು ಆಶ್ರಯ ಸಿಗಲಿಕ್ಕೆ ದಾರಿ ಮಾಡಿಕೊಡ್ಬೇಕು. ಯಾಕೆಂದ್ರೆ ಯಾರು ಹುಟ್ಟುತ್ತಾ ಅಂಟಿಸ್ಕೊಂಡು ಬಂದಿರತಕ್ಕಂಥದ್ದಲ್ಲ, ಅಥವಾ ಹುಟ್ಟುತ್ತಾ ಈ ತೀರ್ಮಾನ ಹೀಗೆ ನಡೆಯುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಪ್ರತಿಯೊಬ್ಬರ ಮನುಷ್ಯರಿಗೂ ಪ್ರತಿಯೊಬ್ಬರಿಗೂ ಸಹಿತ ಮನುಷ್ಯನಿಗೆ ಬದುಕು ನಡೆಸಬೇಕಾದ್ರೆ ಒಬ್ಬರಿಗೊಬ್ಬರ ಆಶ್ರಯ ಬೇಕು. ಅಂತಹದ್ರಲ್ಲಿ 20 ವರ್ಷ ಇನ್ನು ಜಗತ್ತೇ ನೋಡಿಲ್ಲ, ಇನ್ನು ಕಣ್ಣೇ ಬಿಟ್ಟಿಲ್ಲ, ಇನ್ನು ಹೊರಭಾಗದ ಪ್ರಪಂಚ ಏನು ಅಂತ ಈಕೆ ಗೊತ್ತಿಲ್ಲ.
ಇಂತಹ ಪರಿಸ್ಥಿತಿನಲ್ಲಿ ಈಗಾಗಲೇ ಗಂಡನ್ನು ಕಳ್ಕೊಂಡು ಪುನಃ ತಾನು ಆ ಸ್ಥಾನ ಸೇರಿ ಅಲ್ಲಿ ಒಬ್ಬೊಬ್ಬರ ಮಧ್ಯದಲ್ಲಿ ಒಂದೊಂದು ತರ ಹಿಂಸೆ ಪಟ್ಟು ಬದುಕೋದಕ್ಕಿನ್ನ ಯಾರಾದರೂ ಒಬ್ಬರನ್ನ ಕೈ ಹಿಡಿದು ಅವ್ರ ಜೀವನಕ್ಕೂ ಬೆಳಕಾಗಿ ಈಕೆನೂ ಬೆಳಕಲ್ಲಿದ್ದು ಜೀವನ ಚೆನ್ನಾಗಿ ನಡೆಸೋದೇ ಕರೆಕ್ಟು. ಇದು ಸಾಧ್ಯ, ಇದು ಆಗುತ್ತೆ. ಯಾಕೆಂದ್ರೆ ಈಕೆ ಕಂಡಿದ ಈಕೆನಲ್ಲಿ ಅದು ಬಹಳ ಸ್ಪಷ್ಟವಾಗಿದೆ. ಆದರೆ ಈಕೆ ಹೆಸರು, ಈಕೆ ಫೋಟೋ ತೋರಿಸೋದು ಅಷ್ಟು ಸಮಂಜಸ ಅಲ್ಲ ಅಂತ ನನಗನ್ಸುತ್ತೆ. ಈಕೆ ಹೆಸರು ಏನಾದರೂ ಇರಲಿ, ಈಕೆ ಫೋಟೋನ ನಾನು ತೋರ್ಸೋಕೆ ಇಷ್ಟಪಡೋದಿಲ್ಲ. ಆದರೆ ಈಕೆಗೆ ಮಾತ್ರ ಮುಂದೆ ಒಂದು ಒಳ್ಳೆ ಬದುಕಿದೆ. ಈ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ರೆ ನೀನು ಆದಷ್ಟು ಬೇಗ ಒಂದು ಒಳ್ಳೆ ಕುಟುಂಬಕ್ಕೆ ಸೇರ್ಲಿಕ್ಕೆ ಯಾರಾದರೂ 4 ಜನ ಹಿರಿಯರು ಒಂದು ಸಹಾಯ ಮಾಡೋರು ಇದ್ದೇ ಇರ್ತಾರೆ. ಒಂದು ಕುಟುಂಬದಲ್ಲಿರ್ತಕ್ಕಂಥವ್ರು 4 ಜನ ಕೆಟ್ಟವರಾದರೂ ನಿನ್ನನ್ನು ಕೈ ಹಿಡಿದು ನಡೆಸಲಿಕ್ಕೆ ಅಥವಾ ನಿನ್ನ ಜೀವನಕ್ಕೆ ಬೆಳಕನ್ನು ಕೊಡಲಿಕ್ಕೆ ಯಾರಾದರೂ ಒಬ್ಬರು ಪುಣ್ಯಾತ್ಮ ಮುಂದೆ ಇದ್ದೇ ಇರ್ತಾರೆ. ಅವ್ರು ಆದಷ್ಟು ಬೇಗ ನಿನ್ನ ಕೈ ಸಿಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಮ್ಮ. ಒಳ್ಳೇದಾಗ್ಲಿ ಮಗು, ಒಳ್ಳೇದಾಗ್ಲಿ. ಸಂಕಷ್ಟಹರ ಮಹಾಚತುರ್ಥಿಯ ಶುಭ ದಿನ. ಹಾಗಾಗಿ ಈಗ ಗುರುಜರ ನೇತೃತ್ವದಲ್ಲಿ ವಿಶೇಷವಾಗಿ ಗಣಪನಿಗೆ ಆರಾಧನೆ ಸಲ್ಲಿಸಲಾಗುತ್ತೆ ಮತ್ತು ಈ ಪೂಜಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಅರ್ಚಕರಾಗಿರುವಂತಹ ಶ್ರೀ ಹರೀಶ್ ಶರ್ಮಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ. ಮಹಾಗಣಾಧಿಪತಿ ನಮಃ, ಸಂಕಷ್ಟರ ಮಹಾಗಣಪತಿ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಂಕಷ್ಟರ ಮಹಾಗಣಪತಿಯ ಈ ಒಂದು ವಿಶೇಷವಾಗಿರತಕ್ಕಂಥ ಅನುಷ್ಠಾನವನ್ನು ತಾವೆಲ್ಲರೂ ಸಹಿತ ದರ್ಶನ ಮಾಡುತ್ತಿದ್ದೀರಿ. ವಿಶೇಷವಾದ ಗಣಪ, ಉದ್ದಂಡ ಗಣಪ, ಶ್ರೇಷ್ಠ ಗಣಪ, ಅಭಯ ಗಣಪ, ಸಂಕಷ್ಟರ ಮಹಾಗಣಪತಿ ಗಣಪ, ಜೊತೆಗೆ ಶಕ್ತಿ ಗಣಪ, ಶಕ್ತಿ ದೇವತೆಯ ವಿಶೇಷವಾಗಿರತಕ್ಕಂತಹ ಗಣಪನ ಅನುಷ್ಠಾನವನ್ನು ನಾವು ನೀವೆಲ್ಲರೂ ಸಹಿತ ದರ್ಶನ ಮಾಡ್ತಾ ಇದ್ದೀವಿ. ಇವತ್ತು ನಾವು ನೀವೆಲ್ಲರೂ ಸಹಿತ ಮಹಾಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿದೆ. ಲೋಕ ಕಲ್ಯಾಣಾರ್ಥವಾಗಿ ಆದಷ್ಟು ಬೇಗ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ನಮ್ಮೆಲ್ಲರಿಗೂ ಸಹಿತ ಮುಕ್ತಿಯನ್ನು ಕೊಡಪ್ಪ ಭಗವಂತ, ಅನುಗ್ರಹ ಸಿಗಲಿ, ಆದಷ್ಟು ಬೇಗ ದೇವಾಲಯಗಳಲ್ಲಿ ನಿನ್ನನ್ನು ಬಂದು ದರ್ಶನ ಮಾಡುವಂಥ ಭಾಗ್ಯ ನಮಗೆ ಸಿಗಲಿ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಸಾಕಷ್ಟು ಕುಟುಂಬಗಳಲ್ಲಿ ಕಣ್ಣಿಗೆ ಕಾಣದಂತಹ ಈ ಕಷ್ಟ ತಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ನೋವು ತಿಂತಿರತಕ್ಕಂಥ ಎಷ್ಟೋ ಮನೆಗಳಿದೆ. ಅವರೆಲ್ಲರಿಗೂ ಒಂದು ಸುಖ, ಸಂತೋಷ, ನೆಮ್ಮದಿ ಸಿಗಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಆರೋಗ್ಯ ಎಂಬತಕ್ಕಂಥದ್ದು ಮಹಾವಿಷ್ಣು ಕರುಣಿಸಲಿ. ಅದಕ್ಕಾಗಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ಮಾಡೋಣ. ಮೊದಲು ಗಣಪತಿನ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸಹಿತ ಹೂವು ಅಕ್ಷತೆಗಳು ಕೈ ತಗೊಳ್ಳಿ ಅಥವಾ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಮನಸ್ಸಲ್ಲಿ ನಿಮ್ಮ ಸಂಕಲ್ಪ ದೃಢವಾದಂಥ ಸಂಕಲ್ಪ ಇದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಸುಮಂಗಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಮಜಗರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಮೂಷಿಕವಾಹನಾಯ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಪ್ರದಾಯಕಾಯ ನಮಃ. ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮಭವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಮಿಶ್ರೇಣಸಾಧನಂ ಮಹಾಗಣಾಧಿಪತಯೇ ನಮಃ. ಓಂ ನಿಶತೆ ಗಣಪತೆ ಗಣೇಶತ್ವಾಭಾವೃತ್ತಮಂ ಕವೀನಾಂ ನಮತೆ ತತ್ರೇ ದೇವಚನಾಮೇ ಮಹಾಮಕ್ಕಂ ಭಗವನ್ ಚಿತ್ರಮಕ್ಷಾತ್. ಮಹಾಗಣಾಧಿಪತಯೇ ನಮಃ. ಓಂ ವಿನಾಯಕಾಯ ನಮಃ, ವಿಘ್ನರಾಜಾಯ ನಮಃ, ಗೌರೀಪುತ್ರಾಯ ನಮಃ, ಗಣೇಶ್ವರಾಯ ನಮಃ, ಸ್ಕಂದಪ್ರಿಯಾಯ ನಮಃ, ಅವ್ಯಯಾಯ ನಮಃ, ಭೂತಾಯ ನಮಃ, ದಕ್ಷಿಣಾಯ ನಮಃ, ವಿರಕ್ತಾಯ ನಮಃ, ವಾಯುವಂತಾಯ ನಮಃ, ರೂಪಾಯ ನಮಃ, ರೂಪಾಯ ನಮಃ, ಹೀರೇ ನಮಃ.
एकादीपं भक्षयामि। ಜೊತೆಗೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಸರಿಯಾದ ಮಾರ್ಗದರ್ಶನ ಸಿಗ್ತಿಲ್ಲ ಅಥವಾ ಸರಿಯಾದಂತಹ ಒಂದು ಸನ್ನಿವೇಶ ನಮಗೆ ಎದುರಾಗ್ತಿಲ್ಲ ಅಂತ ತಾವು ಅಂದುಕೊಂಡಿದ್ದೀರಿ. ಅದು ನಮ್ಮ ಗಮನದಲ್ಲಿದೆ. ಇದೆಲ್ಲವನ್ನು ಸಹಿತ ಆಲೋಚನೆ ಮಾಡಿ ಇವತ್ತಿನ ಟೆಕ್ನಾಲಜಿನ ಇವತ್ತಿನ ಪ್ರತಿಯೊಬ್ಬರ ಕೈಯಲ್ಲೂ ಸಹಿತ ಮೊಬೈಲ್ ಅಂತೂ ಇದ್ದೇ ಇದೆ. ಮೊಬೈಲ್ನ ತಗೊಂಡು ಮೊಬೈಲ್ನ ನಿಮ್ಮ ಮುಂದೆ ನಿಮ್ಮ ಕಷ್ಟಗಳನ್ನು ಚಿಕ್ಕದಾಗಿ ಚೊಕ್ಕಟವಾಗಿ ಕಣ್ಣು ರೇಖೆ ಕಾಣಿಸಬೇಕು, ನಿಮ್ಮ ಸ್ವರತರಂಗ ಸ್ಪಷ್ಟವಾಗಿರಬೇಕು. ಸರಿಯಾದಂಥ ಸ್ಥಳದಲ್ಲಿ ಕೂತು ಅಥವಾ ಅಲ್ಲಿ ನಿಂತು ವಿಡಿಯೋನ ಮಾಡಿ ನಿಮ್ಮ ಸಮಸ್ಯೆ ಏನು ಚಿಕ್ಕದಾದಂಥ ಪುಟ್ಟದಾದಂಥ ಒಂದು ವಿಡಿಯೋ ಮಾಡಿ ನಾವು ಹೇಳುವಂಥ ನಂಬರ್ಗೆ ನೀವು ಕಳಿಸಿ. ನೀವು ಕಳಿಸಿರ್ತಕ್ಕಂತಹ ವಿಡಿಯೋ ನೋಡಿ ಆ ವಿಡಿಯೋಗೆ ಸರಿಯಾದಂತಹ ರೀತಿಯ ಉತ್ತರವನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಗೊತ್ತಾಯ್ತಲ್ಲ, ಇದೊಂದು ಸದಾವಕಾಶವನ್ನ ಗುರುಜಿಯವರು ನಿಮಗೋಸ್ಕರ ಕಲ್ಪಿಸಿಕೊಡ್ತಾ ಇದ್ದಾರೆ. ಇನ್ ಮುಂದೆ ನಾವು ಕರೆಗಳನ್ನ ಮಾಡ್ತಾ ಇದೀವಿ, ಸಿಗ್ತಾ ಇಲ್ಲ, ಪತ್ರಗಳನ್ನ ಬರಿತಾ ಇದೀವಿ, ಆದ್ರೆ ಅದಕ್ಕೆ ಯಾವುದೇ ಉತ್ತರ ಸಿಗ್ತಾ ಇಲ್ಲ ಅಂತ ನೀವು ಬೇಸರ ಪಟ್ಕೊಳ್ಳೋದೇ ಬೇಡ. 2 ರಿಂದ 3 ನಿಮಿಷಗಳ ಒಳಗೆ ನಿಮ್ಮದು ಏನೇ ಸಮಸ್ಯೆಗಳಿದ್ರೂ ಅದನ್ನ ಒಂದು ವಿಡಿಯೋ ಮಾಡಿ ನಾವು ಹೇಳುವಂತಹ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನೀವು ವಿಡಿಯೋಗಳನ್ನ ಕಳಿಸಬೇಕಾಗಿರುವಂತಹ ವಾಟ್ಸ್ಆಪ್ ನಂಬರ್ ಹೀಗಿದೆ: 9538868222. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, 9538682222. ಈ ದೂರವಾಣಿ ಸಂಖ್ಯೆಗೆ ನಿಮ್ಮ ಸಮಸ್ಯೆಗಳನ್ನು ವಾಟ್ಸ್ಆಪ್ ಮಾಡಿ. ನಿಮ್ಮ ಸಮಸ್ಯೆಗಳೇನೇ ಇದ್ರೂ ಸಹ ಅದಕ್ಕೆ ಗುರುಜಿಯವರು ನಿಮಗೆ ಪರಿಹಾರವನ್ನು ತಿಳಿಸಿಕೊಡ್ತಾರೆ. ಈಗಲೇ ಮಾಡಿ. ಸಂಕಷ್ಟರ ಮಹಾಗಣಪತಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಾಧಿಪತಿ ನಮಃ. ಸಂಕಷ್ಟರ ಮಹಾಚತುರ್ಥಿಯ ವಿಶೇಷ ಪೂಜಾರಾಧನೆ ಜೊತೆಗೆ ಕ್ಷೇತ್ರ ದರ್ಶನ ಕೂಡ ಮಾಡಿಸಿದೆ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನದಂದು
ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಕೂಡುಮಲೆ ಕ್ಷೇತ್ರ ಶ್ರೀ ಕ್ಷೇತ್ರ ಗಣಪನ ಅನುಗ್ರಹ ತಮ್ಮೆಲ್ಲರಿಗೂ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ. ಪೂಜಾ ಕಾರ್ಯದಲ್ಲಿ ಭಾಗವಹಿಸೋದಕ್ಕಾಗಿ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ಸೋಮವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.